ಗೆಳೆಯ, ಹೇ ಗೆಳೆಯ, ಹೇ ಗೆಳೆಯ, ಹೇ ಥೂ ಬೇವರ್ಸಿ ನನ್ನ ಮಗನೇ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲೋ ಗೆಳೆಯ. ಅರ್ಜೆಂಟ್ ಗಾಡಿ ತೆಗಿ ಬರಲ್ಲ ಹೋಗ್ಬೇಕು. ನನ್ನ ಮಗ ಸನ್ನಿಲ್ಲಿ ಅಂತ ಕಿಸ್ಕೊಡೋ ಟೈಮಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಲೋ ತಪ್ಪಲೆ, ನಿಂಗೆ ಹೇಳ್ತೀರಿ ಕಿವಿ ಕೇಳಿಸ್ತಿಲ್ವಾ? ಯಾಕಲೇ ಹಿಂಗರ್ಕೋತಿದ್ಯಾ? ಕಾರ್ಯ ನಿಮ್ಮ ಅಪ್ಪಂದ ಹೇಳಲೇ. ಅಲ್ಲ ನಿಂದೆ. ಓಡ್ಸೋದು ಯಾರು? ನೀನೇ. ಡೀಸೆಲ್ ಹಾಕ್ಸೋದು ಯಾರು? ನೀನೇ. ಕಾರ್ ನಂದು, ಡೀಸೆಲ್ ನಂದು, ಓಡ್ಸೋದು ನಾನು. ನಿಂದೇನೋ ಸೆಂಟ್ರಲ್ಲಿ. ಯಾವುದಪ್ಪ ಇದು ಹಿಂಸೆ? ಅಲ್ಲ ಗೆಳೆಯ, ಅರ್ಜೆಂಟ್ ಇತ್ತು. ಸರಿ ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಬರೋಷ್ಟೊತ್ತಿಗೆ ಕಾರು ಕ್ಲೀನ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಬೇರೆ ಕಾರ್ ಹಿಡ್ಕೊಂಡು ಹೋಗು. ಒಲೆ ನನ್ನ ಮಗ. ಹೋಗಲೇ ಹೋಗ. ದೋಸ್ತಿಗೋಸ್ಕರ ಏನೋ ಮಾಡ್ತೇವಂತೆ. ಜುಜುಬಿ ನೀ ಕಿತ್ತೋಗಿರ ಕಾರ್ ತೊಳೆಯಲ್ವಾ? ಕರಿಯೋದೇನೋ ಕರೆದ್ಬಿಟ್ಲು, ಅಕಸ್ಮಾತ್ ತಗಲಾಕಂಡ್ರೆ ಹಂಗಂತ ಹೋಗಿಲ್ಲ ಅಂದ್ರೆ ಲೋಫರ್ ನನ್ನ ಮಗನೇ ಅಲ್ಕ ನನ್ನ ಮಗನೇ. ನಾನು ಕರೆದಿ ಟೈಮಿಗೆ ಮನೆಗೆ ಬರೋಕ್ಕಾಗಲ್ಲ ಅಲ್ಲ ನಿನಗೆ? ನಾನೇನಾದರೂ ಕರೆದ್ರೆ 100 ರೀಸನ್ ಹೇಳ್ಬಿಟ್ಟು ಮನೆಯಿಂದ ತಪ್ಸ್ಕೊಂಡು ಹೋಗ್ಬಿಡ್ತೀಯ ಅಲ್ಲ? ಹೇಳಿ ಟೈಮಿಗೆ ಬರೋಕ್ಕೆ ನಿಂಗೆ ಏನೋ ದೊಡ್ಡ ರೋಗ, ಬರೋಕ್ಕಾಗಲ್ಲ. ಒಂದು ಟೈಮ್ ಸೆನ್ಸ್ ಇಲ್ಲ ನಿನಗೆ. ಹೋಗೋದೇ ಬೆಟ್ರು. ಅಪ್ಪ ದೇವ್ರೆ, ಯಾರು ನೋಡದೇ ಇದ್ರೆ ಸಾಕಪ್ಪ. ಒಂದು ಅಟೆಂಡೆನ್ಸ್ ಹಾಕೊಂಡು ಹೋಗ್ಬಿಡ್ತೀನಿ. ಯಾರು ಇಲ್ಲದೆ ಇರೋ ಟೈಮಲ್ಲಿ ಬಾ ಅಂದರೆ ಬರಲ್ಲ. ಮನೇಲಿ ಎಲ್ಲರೂ ಇರೋ ಟೈಮಲ್ಲಿ ಬರ್ತೀನಿ ಅಂತ ಕುಣಿತಾನೆ. ಸ್ಟುಪಿಡ್. ಹಾಯ್ ಚಿನ್ನ, ಸಾರಿ ಕಣೆ ಲೇಟ್ ಆಯಿತು.
ಬೇಜಾರಾಯ್ತಾ? ಇಷ್ಟೊತ್ತು ಬೇಕಾ ನಿಂಗೆ ಬರೋಕ್ಕೆ? ನಿನಗೇನೆ ಮನೇಲಿ ಕುತ್ಕೊಂಡು ಏನು ಬೇಕಾದರೂ ಮಾತಾಡ್ಬಿಡ್ತೀಯಾ? ಆಚೆ ಜನ ಕಣ್ ತಪ್ಸ್ ಬರೋ ಕಷ್ಟ ನನಗೆ ಗೊತ್ತು. ಇದನ್ನ ಲವ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಹಳ್ಳಕ್ಕೆ ಬಿದ್ಮೇಲೆ ತಾನೇ ಗೊತ್ತಾಗೋದು ಅದ್ರ ಆಳ ಏನು ಅಂತ. ಇಡಿಯಟ್. ಏಯ್ ಕಾವ್ಯ, ನಿಂತ್ಕೊಳ್ಳೆ. ಈಗ ನೈಸ್ ಮಾಡಕ್ ಬರ್ತಾನೆ ನೋಡು ಕಳ್ಳ. ಕೋಪನಾ? ಅಯ್ಯೋ, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ, ಏನು ಮಾಡೋದೀಗ? ದೇವ್ರೇ, ತಗಲಾಕೊಂಬಿಟ್ನಲ್ಲಪ್ಪ. ಕಾವ್ಯ ವಂಶ ಹರೀಶ್ನ ಕರಿ. ಆ, ಹರೀಶ್ ಇಲ್ಲಿಲ್ಲ. ಅವನೆಂತ ಪಾಕಡ ಅಂತ ನಮ್ಗೆ ಗೊತ್ತು, ಸುಮ್ಮನೆ ಕರಿ. ನಿಜವಾಗ್ಲೂ ಕುಮಾರ್ ಇಲ್ಲಿಲ್ಲ. ಕುಮಾರ, ಇವ್ರ ಅಪ್ಪು ನಂಬರ್ ಹೇಳೋ. ಏನು ಮಾಡೋದು? 9242. ಒಂದು ನಿಮಿಷ. ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾರೆ. ಥೂ, ಆರಾಮಾಗಿ ನಾನು ಹುಡುಗನ ಜೊತೆ ಇರೋಕ್ಕೂ ಬಿಡಲ್ಲ. ಮಗ ಬರ್ಲಿ ಬರ್ಲಿ. ಎಲ್ಲೋದ? ಓ, ನಿನ್ನ ಫ್ರೆಂಡ್ಸು ಕುಮಾರ್ ಮತ್ತೆ ಶಿವು ಬಂದಿದ್ದಾರೆ, ಬಾ. ಈ ನನ್ನ ಮಕ್ಳು ಯಾಕೆ ಬಂದ್ರಪ್ಪ? ಮೇಲೆ ಮಲಗಿರೋನು ಕೆಳಗೆ ಬಂದು ಮಲ್ಕೊಳ್ಳೋ ಥರ ಮಾಡಿಬಿಟ್ರು. ಚಿಕ್ಕ ವಯಸ್ಸಲ್ಲಿ ಯಾವಾಗೋ ಮಲಗಿದ್ದೆ ಕೆಳಗೆ. ಲೋ ಆಫರ್ ನನ್ನ ಮಕ್ಕಳು. ಬರ್ತೀನಿ ಇರು. ಅಯ್ಯೋ, ಇವ್ರಿಗೆ ಇನ್ನೊಂದ್ಸಲ ಎಲ್ಲಿದ್ದೀನೇನೋ ಇನ್ಫಾರ್ಮೇಷನ್ ಮಾತ್ರ ಕೊಡಬಾರ್ದಪ್ಪ. ನೋಡೋದು ನೋಡಿ ನನ್ನ ಮಕ್ಕಳು ಮಜ್ಜಿಗೆಯಲ್ಲಿ ಕಡ್ಡಿ ಎಲ್ಲ ಆಡಿಸ್ಬಿಟ್ಟು. ಥೂ ಲೋಫರ್, ಬೇರೆಲ್ಲಿ ಜಾಗ ಸಿಕ್ಕಿಲ್ವಾ? ಇಲ್ಲಿ ಬಂದು ತೂರ್ಕೊಂಡಿದ್ಯಾ? ಇಲ್ಲಯ್ಯ, ಅರ್ಜೆಂಟಾಗಿ ಕೆಲಸ ಇದೆ ಬಾ. ನನ್ನ ಕೆಲಸ ಬಿಟ್ಟು ಈ ನನ್ನ ಮಕ್ಳು ಕೆಲ್ಸಕ್ಕೆ ಹೋಗ್ಬೇಕಾ? ಅಯ್ಯೋ ಅಯ್ಯೋ, ಸಿಕ್ಕಿದ ಚಾನ್ಸ್ನ ಹಾಳು ಮಾಡ್ಬಿಟ್ರಲ್ಲ ಕೊಡಂಗಿ ನನ್ನ ಮಕ್ಕಳು. ಏಯ್, ಅವಳನ್ಯಾಕ ಕರ್ಕೊಂಡ್ಬರ್ತಾ ಇದೆಯಾ? ಏಯ್, ನೀನ್ ಯಾಕೆ ಬರ್ತಿದ್ಯಾ? ಹೋಗೆ ಒಳಗೆ. ನಾನು ನಿನ್ನ ಜೊತೆ ಬರ್ತೀನಿ. ಹೇಳೋದು ಅರ್ಥ ಮಾಡ್ಕೋ, ಸುಮ್ಮನೆ ಹೋಗೋ. ಬೇಗ ಬಾರೋ. ನಿನಗೆ ಬೇಕು ಅಂದಾಗ ಹುಡ್ಕೊಂಡು ಬರ್ತೀಯಾ? ನಾನು ಬರ್ತೀನಿ ಅಂದರೆ ಬೇಡ ಅಂತ್ಯಾ? ನಾನು ಬರ್ತೀನಿ ಅಷ್ಟೇ. ಮಗ, ನಿಮ್ಗೆ ಇನ್ನೂ ಸಾಕಾಗಿಲ್ವೇನ್ರೋ? ಇಲ್ಲಿ ನೋಡೋ ಗೆಳೆಯ, ಇವಳು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಇವಳು ಬರ್ತಾಳಂತೆ ನಮ್ಮ ಜೊತೆ. ಲೋ, ಹೆಣ್ಣು ಹುಡುಗಿರ್ ಬಾಳ ಅಷ್ಟು ಕರ್ಕೊಂಬಾರೋ. ನಡಿ. ಗಿಳಿಯಲ್ಲಿ ಸ್ವಲ್ಪ ನಿಲ್ಸು. ಹತ್ತು ಬೇಗ. ಯಾಕ್ರೋ, ಏನಾಯ್ತು ಏನಾಯ್ತು? ಮುಂದೆ ನಿಮಗೆ ಗೊತ್ತಾಗುತ್ತೆ, ನಡಿ ಮಗ. ಮನೆಯವ್ರ ಸಹವಾಸ ಅಂತೂ ಸಾಕು, ಮತ್ತೆ ಈ ಕಡೆ ಬರೋದೇ ಬೇಡ. ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಅಂದ ಒಂದು ಮಾತು ಕೂಡ ಹೇಳಲ್ಲ. ಇನ್ನು ಇವತ್ತೆಲ್ಲ ಕರ್ಕೊಂಡು ಹೋಗ್ತಾರೋ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಎಲ್ಲಿಗೆ ಅಂತ. ಅಲ್ಲ, ಎಂಥ ಹೈಟೆಕ್ ಫಿಗರ್ ನಾನು. ನನಗೆ ಒಂದು ಹುಡುಗಿ ಬೀಳಿಲ್ಲ. ನನ್ನ ಮಕ್ಕಳು ಒಳ್ಳೆಣ್ಣೆ ಫೇಸ್ ಸಿಕ್ಕೊಂಡು ಸ್ಟಾರ್ಟ್ ಆಡ್ತಾರಲ್ಲ. ಹೆಂಗೋ ನಮ್ಮ ಹುಡುಗಿ ಜೊತೆ ನೆಮ್ಮದಿಯಾಗಿದ್ನಪ್ಪ. ಅದು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಗಾಡಿ ನಿಲ್ಸೋ. ಯಾಕೋ ಶೋಕಿ ನನ್ನ ಮಗನೇ. ನನಗೆ ಗೊತ್ತೇ ಗೆಳೆಯ, ಕಾರ್ ನಿಂದೆ ಅಂತ. ಬೋರ್ ಹೊಡಿತದೆ ಗೆಳೆಯ. ಮಾಡ್ತೀನಿರು. ಯಾಕ್ರೋ, ಏನಾಯ್ತು ಗೆಳೆಯ? ಯಾಕೋ ಗೆಳೆಯ, ಏನಾಯ್ತು ನಿನಗೆ? ಮತ್ತೆ ಏನಕ್ಕೆ ವಾಪಸ್ ಹೋಗ್ತಿದ್ದಾರೆ? ನಿಲ್ಸ ಗೆಳೆಯ, ಯಾಕೋ? ಬಾ, ನನಗೂ ಬೋರ್ ಆಗ್ತಿದೆ, ಊರಿಗೆ ಹೋಗ್ಬಿಟ್ಟು ಬರೋಣ. ತಪ್ಪಾಯ್ತ ದೇವ್ರೆ, ವಾಪಸ್ ನಡಿಯೋ. ನಮ್ಮ ಟೆನ್ಷನ್ ನಮ್ದಾದ್ರೆ ಇವ್ರದೊಳ್ಳೆ. ಇದು ನನ್ನ ನಾವಳಿ, ನನಗೆ ಆರ್ಡ್ರ್ ಮಾಡ್ತೀಯಾ? ಹಂಗೆ ಬಾ ದಾರಿಗೆ. ನನ್ನ ಬಾಡಿ ನಾನು ನೆಮ್ಮದಿಯಾಗಿದ್ದೆ ಅಲ್ಲಿ. ಇಲ್ಲಿ ಕರ್ಕೊಂಬಂದು ಏನ್ರೋ ನಿಮ್ಮ ದೊಂಬರಾಟ. ನಡಿಯೋ ಸುಮ್ಮನೆ.
ಸರಿ ಗೆಳೆಯ, ನಾವೆಲ್ಲಿ ಹೋಗ್ತಿರೋದು? ಹೌದು ಗೆಳೆಯ, ಏನು ಹೇಳೇ ಇಲ್ಲ. ಎಲ್ಲಿಗೆ ಹೋಗ್ತಿರೋದು ನಾವು? ಗೆಳೆಯ ಸಸ್ಪೆನ್ಸು. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ನಡೀರೋ. ಸಸ್ಪೆನ್ಸಾ? ಮಾಡ್ತೀನಿರು. ಏಯ್ ಸಸ್ಪೆನ್ಸಾ? ಏನು ಮಾಡ್ತಾವ ನೀನು? ಇವ್ರನ್ನ ನೋಡ್ತಿದ್ರೆ ಯಾಕೋ ಇವತ್ತು ಮನೆಗೆ ಹೋಗೋದು ಡೌಟೇ. ಹಾಂ, ಏನಾಯ್ತು ಇವನಿಗೆ ಹಿಂಗೆ ಕುಡಿತಿದ್ದಾನೆ? ಏನು ಒಳ್ಳೆ ಗನ್ಲ ಕುಡ್ದಂಗೆ ಕುಡಿತಾವ ನೀನು. ಸಸ್ಪೆನ್ಸಾ? ಯಾಕೆ ಒಬ್ಬಿಸದ ತಪ್ಪಲೆ? ನನಗೆ ಸಸ್ಪೆನ್ಸ್. ಗಾಡಿ ನಿಲ್ಸು. ನನಗೆ ಆಟ ಆಡ್ತೀರಾ? ಸಾಯಿರಿ ಇಲ್ಲೇ. ಲೋ ಗೆಳೆಯ, ಬಾರೋ ಇಲ್ಲಿ. ಎಲ್ಲೋಗ್ತಾವನೆ? ಹೋಗಿ ಕರಿಯೋ ಅವನ್ನ. ಒಳ್ಳೆ ಮೆಂಟಲ್ ಥರ ಆಡ್ತಾನಲ್ಲ ಇವನು. ಇವಾಗ ಏನು ಮಾಡ್ತಾನೋ? ಇವ್ರ ಜೊತೆ ಸುತ್ತೋದಕ್ಕಿನ್ನ ಯಾವ್ದಾನ ಹುಡುಗಿ ಜೊತೆ ಸುತ್ತಿದ್ರೆ ಒಳ್ಳೆ ಮಜಾ ಆದ್ರೂ ಸಿಕ್ತಿತ್ತು. ನನ್ನ ಕರ್ಮ ಇವ್ರ ಕೈಲಿ ಬಂದು ತಗ್ಲಾಕೊಂಡೆ. ಗೆಳೆಯ ಯಾಕೋ ಈ ಥರ ಮಾಡ್ತಿದ್ಯಾ? ಮನೆ ಚಚ್ಬಿಡ್ತೀನಿ ಹಂಗೆ. ಸಸ್ಪೆನ್ಸ್ ಅಂತೆ, ಸಸ್ಪೆನ್ಸು. ಸಸ್ಪೆನ್ಸ್ ಏನು ಅಂತ ಹೇಳಿದ್ರೆ ಕಾರ್ ಮುಂದಕ್ಕೆ ಹೋಗುತ್ತೆ, ಇಲ್ಲ ಅಂತಂದ್ರೆ ನಾನು ಹಿಂಗೆ ಸರ್ಪ್ರೈಸ್ ಕೊಡ್ಬೇಕಾಗುತ್ತೆ. ಈ ತಪ್ಪಲೆಗೆ ಏನು ಹೇಳೋದೀಗ? ಬೆಳಗ್ಗೆನೆ ಕುಡಿದು ಬಿಟ್ಟಿದ್ದಾನೆ. ಒಳ್ಳೆ ನಾಯಿಗಳು ಕಿತ್ತಾಡ್ದಂಗೆ ಕಿತ್ತಾಡ್ತಾರಲ್ಲಪ್ಪ ಇವರು. ಲೋ, ಏನ್ರೋ ನಿಮ್ಮ ಮಾವಳಿ ನಮ್ಮನ್ನ ಏನಕ್ಕೋ ಕರ್ಕೊಂಬಂದ್ರಿ? ಏನು ಮಾಡಬೇಕು ಅಂತಿದ್ದೀರೋ ನಮ್ಮನ್ನ? ಲೋ ಗೆಳೆಯ, ಎಲ್ಲಿಗೋ ಕರ್ಕೊಂಡು ಹೋಗ್ತಿದೀಯಾ? ಇವನೊಬ್ಬ ಡಿಂಗ್ರ. ಅದೇನು ಇಲ್ಲ ಕಣ್ರ. ರಾಜು ಅವನಿಬ್ರು ಲವ್ ಮಾಡ್ತಿದ್ರಲ್ವಾ, ಅವರಿಬ್ರು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಈಗ ಅವಳು ಪ್ರೆಗ್ನೆಂಟು. ಈ ವಿಷಯ ಅವ್ರ ಮನೆಗೆ ಗೊತ್ತಾಗೋಕ್ಕೂ ಮುಂಚೆ ಫ್ರೆಂಡ್ಸಾಗಿ ಸೇವ್ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೆ ನಿಮ್ಮನ್ನ ಕರ್ಕೊಂಬಂದೆ. ಇದರಿಂದ ನಿಮ್ಗೇನು ತೊಂದರೆ ಆಗಿದ್ರೆ ಸಾರಿ. ಏನೋ ಸಾರಿ? ಅವ್ರಿಗೆ ಮದುವೆ ಮಾಡಿಸಿ ಅವ್ರಿಗೆ ಹುಟ್ಟೋ ಮಕ್ಳನ್ನ ತನ್ನ ಮುಂದೆ ನಿಲ್ಲಿಸಿ ನಾನೇ ಮದುವೆ ಮಾಡಿಸಿದ್ದು ಅಂತೇಳಿ ಏನು ಸ್ಕೋಪ್ ತಗೋಬೇಕು ಅಂತಿದ್ಯಾ? ಹೋಗ್ಲಿ ಬಿಡೋ ಶಿವು, ಅವ್ನಿಗೆ ಆ ಥರ ಯೋಚನೆ ಇದ್ದಿದ್ರೆ ನಮ್ಮನ್ನೇನಕ್ಕೋ ಕರ್ಕೊಂಬರ್ತಿದ್ದ ಅವನು. ಅಲ್ಲ ಗೆಳೆಯ, ಒಂದು ಮಾತು ಹೇಳ್ಬೋದಿತ್ತಲ್ವಾ? ಗೆಳೆಯ, ನೀ ಹತ್ರ ಬರೋಕ್ಕೆ 2 ನಿಮಿಷ ಮುಂಚೆ ಕಣ ನಂಗೆ ಗೊತ್ತಾಗಿದ್ಲಿ. ಸರಿ, ಮುಂದೆ ಏನು ಮಾಡಬೇಕು ಅಂತಿದ್ಯೋ? ಧರ್ಮಸ್ಥಳಕ್ಕೆ ಹೋಗೋಣ, ಮದುವೆ ಮಾಡಿಸೋಣ, ಅಲ್ಲೇ ಬಿಟ್ಟು ಬರೋಣ. ಯಾಕೋ ಬಿಟ್ಟು ಬರಬೇಕು? ಅವ್ನು ನಮ್ಮ ಫ್ರೆಂಡು. ಊರಿಗೆ ಹೋಗೋಣ, ಯಾವ ಅಡ್ಡ ಬತ್ತಾನ ಬರ್ಲಿ, ನಾನು ನೋಡ್ಕೊತೀನಿ. ಐ ಲವ್ ಯು. ಲವ್ ಗೆಳೆಯ, ಏನು ಗೆಳೆಯ? ಇಷ್ಟು ಬೇಗ ಮದುವೆ ಮಾಡ್ಕೊಂಡು ಏನೋ ಮಾಡ್ತೀಯಾ? ಅದು ನಾನು ಮದುವೆ ಮಾಡ್ಕೊಂಡ್ರೆ ಲೈಫ್ ಸೆಟ್ಲು ಗೆಳೆಯ. ಲೋ, ಎಲ್ಲರೂ ಲೈಫಲ್ಲಿ ಸೆಟ್ಲಾಗಿ ಮದುವೆ ಆಗ್ತಾರೆ. ನೀನೇನೋ ಮದುವೆ ಆದ್ಮೇಲೆ ಸೆಟ್ಲ್ ಆಗ್ತೀನಿ ಅಂತಿದ್ಯಾ? ನಾನು ಮದುವೆ ಆದ್ಮೇಲೆ ಬಂದು ನೋಡು ಗೆಳೆಯ, ನಾನು ಹೆಂಗ್ ಸೆಟ್ಲ್ ಆಗಿರ್ತೀನಿ ಅಂತ. ಲವ್ ಗೆಳೆಯ, ಥೂ ನನ್ನ ಮಗನೇ, ನೋಡ್ ಕಲ್ತ್ಕೊಳ್ಳೋ. ಶಿವು, ನಾವೇನೋ ಆದಷ್ಟು ಬೇಗ ಸೆಟ್ಲ್ ಆಗ್ಬಿಡ್ತೀವಿ. ನೀನ್ ಯಾವಾಗ ಸೆಟ್ಲ್ ಆಗ್ತೀಯಾ? ಕಾವ್ಯ, ನಾವು ಮದುವೆ ಆಗೋ ಹುಡುಗಿ ಯಾವ ರೇಂಜಲ್ಲಿರ್ಬೇಕು ಗೊತ್ತಾ? ಆಫ್ರಿಕಾ ಹುಡುಗಿ ಆಗಿರ್ಬೇಕು, ನೋಡಕ್ಕೆ 8 ಅಡಿ ಇರಬೇಕು, ಕಲರು ಕದರಾಗಿರ್ಬೇಕು, ಸಿಂಪಲ್ ಆಗಿರ್ಬೇಕು. ಅಂದ್ರೆ ರೇಸಲ್ಲಿ ನೋಡೋ ಕುದುರೆ ತರ ಇರಬೇಕು. ಕುದುರೆ ತರ ಆಫ್ರಿಕಾ.
ಅಲೋ ಗೆಳೆಯ, ಯಾಕೋ? ಯಾರೋ ಅಡ್ಡ ಬಂದಂಗೈತೆ ಗೆಳೆಯ. ನಿಲ್ಸೋಣ ಅಂತ ಹೋದೆ, ಬ್ರೇಕ್ ಹಿಡಿಲಿಲ್ಲ. ಕುಡ್ದೇನೆ ಮಾತಾಡ ಸುಮ್ಮನೆ. ಅನ್ಯಾಯವಾಗಿ ಎಲ್ಲಾರನು ಸ್ಮಶಾನಕ್ಕೆ ಕಳಿಸ್ಬಿಡ್ತಿದ್ದಲ್ಲ ಗೆಳೆಯ. ಸ್ಮಶಾನಕ್ಕಂತೆ ನಿನ್ನ ಮದುವೆ ಆತೀಯ ಅಂತ ಉಳಿಸಿದ್ದೀನಿ. ಬಂಡ್ರೋ ಗಾಡಿ ನೋಡೋಣ. ಇಲ್ಲೇ ಇರು. ಗೆಳೆಯ ಕಾರೆಲ್ರೋ? ಅಲ್ಲಿಂದ ಬಂದ್ರೆ ಇಲ್ಲೇ ಎಲ್ಲ ಇರ್ಬೇಕು. ನಮ್ಮ ತಾಯಿನ ಕಾಡಿಲ್ಲ ಕಣ್ರೋ. ಏನ್ರ ಮಾಡೋದೀಗ? ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ. ಕಾರ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಇಲ್ಲೇ ಇದ್ರೆ ಇನ್ನೇನಾರು ಆಗ್ಬೋದು. ಶಿವು, ಯಾಕೋ ಬೇಜಾರಾಗ್ತೀಯಾ? ಮತ್ತೆ ಹುಡ್ಕೊಣ ಬನ್ನಿ. ಅನು, ಎಲ್ಲ ಕಡೆ ಹುಡ್ಕಾಯ್ತು, ಮತ್ತೆ ಎಲ್ಲಿ ಅಂತ ಹುಡ್ಕೋದು? ಕಾವ್ಯ, ಕಾರ್ ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರುತ್ತೆ, ಹುಡ್ಕೋಣ ಬನ್ನಿ. ಕಾರ್ ಬೇಡ, ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ. ಯಾಕೋ? ಈ ಜಾಗ ಸರಿಯಿಲ್ಲ, ಹೋಗ್ಬಿಡೋಣ ಬನ್ನಿ. ನಡೀರೋ ಬೇಗ. ದಾರಿನೇ ಕಾಣಿಸ್ತಿಲ್ಲ, ಹೆಂಗ್ ಹೋಗೋದು? ಶಿವು, ಏನಾಯ್ತು? ಆ ಜಾಗ ಸರಿಯಿಲ್ಲ. ಏನ್ ಮಾಡೋದೀಗ? ರಾಜು, ಹರೇಶ್, ರಾಜು, ಅಲ್ಲಿ ಆ ಕಾರಲ್ಲಿ ಯಾರಿದ್ರು? ಯಾರು ಕಾಣಿಸ್ಲಿಲ್ಲ. ಕಾರಲ್ಲಿ ಯಾರಪ್ಪ ಇದ್ದಿದ್ದು?
ಏನು ಮಾಡೋದು ಇವಾಗ? ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ. ನೀನು ಏನಾದರೂ ಆಗಲಿ, ಫಸ್ಟ್ ನಾವು ಇಲ್ಲಿಂದ ಹೊರಟ್ಬಿಡೋಣ. ಓ ಕಾರ್ ತಗೊಂಬ ಹೋಗ್ಬಿಡೋಣ. ಜೀವ ಇದ್ರೆ ಇನ್ನೊಂದು ಕಾರ್ ತಗೋತೀನಿ, ಬೇಕಾದ್ರೆ ಹೋಗಿ ತಗೋ ಹೋಗಲಿ. ಇನ್ನು ಎಷ್ಟು ದೂರ ಹೋಗ್ಬೇಕು? ದಾರಿನೇ ಸಿಗ್ತಾ ಇಲ್ಲ. ಹರೀಶ್, ಇವತ್ತು ನಾನು ಮನೆಗೆ ಹೋಗಿಲ್ಲ ಅಂದರೆ ಮನೆಗೆ ಸೇರ್ಸಲ್ಲ. ರಾಜು, ಅಲ್ಲಿ ಯಾವುದೋ ಮನೆ ಕಾಣ್ತಾ ಇದೆ, ನೋಡು ರಾಜು. ಗೆಳೆಯ, ಅಲ್ಲಿ ಮನೆ ಇದೆ, ಇವತ್ತಲ್ಲೇ ಇದ್ದು ಬೆಳಗ್ಗೆ ಎದ್ದೋಣ. ಹ್ಞೂ ಹರೀಶ್, ತುಂಬ ಸುಸ್ತಾಗಿದೆ, ಇಲ್ಲೇ ಇರೋಣ. ಸರಿ ಬನ್ನಿ, ಇಲ್ಲೇ ಇದ್ದು ಬೆಳಗ್ಗೆ ಹೋಗೋಣ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಬಾಗ್ಲು ತೆಗೀರಿ. ಯಾರು ಕಾಣಿಸ್ತಾನೆ ಇಲ್ಲ. ನೋಡ್ರಲ್ಲೋ ಬೇಗಲೇ. ಈ ಮನೆಯಲ್ಲಿ ಯಾರು ಇಲ್ಲ. ಯಾರಾದ್ರೂ ಇದ್ದೀರಾ? ಇದ್ದೀರಾ? ಯಾರಾದ್ರೂ ಇದ್ದೀರಾ? ಫಸ್ಟ್ ಒಳಗಡೆ ಹೋಗೋಣ. ಈ ಮನೇಲಿ ಹೆಂಗಿರೋದು? ಯಾರಾದ್ರೂ ಇದ್ದೀರಾ? ಸುಮ್ಮನೆ ಬಾರಲ್ಲ. ಯಾರಾದ್ರೂ ಇದ್ರೆ ಮನೆ ಈ ಥರ ಇರ್ತಿತ್ತ? ಏನಿದು ಒಳ್ಳೆ ವಿಚಿತ್ರವಾಗಿದೆ ಮನೆ, ಯಾರೂ ಇಲ್ವಲ್ಲ. ಆರಾಮಾಗಿ ರೆಸ್ಟ್ ತಗೊಳ್ಳಿ, ಬೆಳಿಗ್ಗೆ ಹೋಗೋಣ. ಥೂ, ನೆಟ್ವರ್ಕೇ ಇಲ್ಲ. ಕುಮಾರನೇ ಕುಮಾರಿ ಆಗಿದ್ರೆ ಹೆಂಗಿರಪ್ಪ. ಏನಾಯ್ತಪ್ಪ? ಅಯ್ಯಯ್ಯೋ, ಎಲ್ಲರೂ ಬಂದ್ಬಿಟ್ರಲ್ಲ. ಏನೋ ಕಿತಾಪತಿ ಮಾಡ್ಕೊಂಡವ್ರೆ, ಸುಮ್ಮನೆ ಇದು ಬಂದಂಗಾಯ್ತು. ಇವ್ರಿಗೆ ಆಟ, ನಮಗೆ ಸಂಕಟ. ಯಾಕೆ ಇವ್ನು ಮೆಂಟಲ್ ಥರ ಆಡ್ತಾನೆ ಇವತ್ತು? ಅನು ಬಾರೆ. ಲೋ ಗೆಳೆಯ, ಲೋ ಎದ್ದಳ, ಲೇ ಗೆಳೆಯ, ಗೆಳೆಯ ಎದ್ದಳೋ, ಬೆಳಗಾಯ್ತು. ಎದ್ದೋಡ್ರಲ್ಲೇ, ಬೆಳಗಾಯ್ತು.
ಬನ್ನಿ ಇಲ್ಲೆಲ್ಲೋ ಕಾಲುವೆ ಐತೇನೋ, ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋಣ. ಅನೋ ಬಾ. ಇಳಿರೋ ಬೇಗ ಬೇಗ. ನಿಮ್ಮ ಪಾಪ ಕ್ರಮಗಳು ಏನೇನಿದೆ ಎಲ್ಲ ಇಲ್ಲೇ ಮುಗಿಸ್ಕೊಂಬ್ರು. ನೀನು ಮಾಡೋ ಕೆಲಸನ ಫಸ್ಟು. ರಾಜು ಈ ನೀರ್ ಎಲ್ಲಿಂದ ಬರ್ತಾ ಇದೆ? ಇಲ್ಲೇ ಪಕ್ಕದಲ್ಲಿ ಕಾರ್ಪೊರೇಷನ್ ಅವರು ಬೋರ್ ಹಾಕ್ಸಿದಾರಂತೆ, ಅಲ್ಲಿಂದ ಬರ್ತೈತೆ. ನಿನ್ಗೆ ಯಾಕೆ ನೀರು ಹಾಕ್ತೆ? ನೀನ್ ಯಾಕೋ ಹಂಗಂದೆ? ಕಾಲುವೆ ನೀರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಸಾರಿ ಕಣೋ. ಈ ಸೌತ್ ಆಫ್ರಿಕಾನೇ ಹುಡುಗಿ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ವಾ? ಆಹಾ, ಹೊಟ್ಟೆ ಉರಿಸ್ತಾರಲ್ಲಪ್ಪ. ನನಗೆ ಏರಿಸ್ತೀಯಾ? ಹುಷಾರು, ಕೈಗೆ ಬಿಟ್ಬಿಟ್ಟಿರಾ, ಹಾರ್ಕೊಂಡು ಹೋಗ್ಬಿಡ್ತಾರೆ. ಗೆಳೆಯ, ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕು ಲಾಲ್ಬಾಗ್ ಇರೋ ಬದಲು ಈ ಥರ ಒಂದು ದೊಡ್ಡ ಕಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಯಾಕಪ್ಪ? ನಿನ್ನಂಥ ಕಾಮುಗರಿಗೆ ಕಬಡ್ಡಿ ಆಡಕ್ಕೆ. ಇಲ್ಲೆಲ್ಲಾದ್ರೂ ಮನೆ ಕಟ್ಕೊಂಡ್ರೆ ಎಷ್ಟು ಚೆನ್ನಾಗಿರತ್ತೆ. ಅಲ್ಲಾರೋ ನಿಂತಿದಾರಲ್ಲೋ. ಎಲ್ಲ ಗೆಳೆಯ? ಯಾರು ನೀವು? ನಾನು ಯಾರು ಅಂತ ನಿಮಗೆ ತಾನಾಗೆ ಗೊತ್ತಾಗತ್ತೆ. ನಿಮ್ಗೆ ನೀ ಕಾಡಲ್ ಕೆಲಸ. ಕಾರಲ್ಲಿ ಹೋಗ್ತದೆ, ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಎಲ್ಲ ಉಳ್ಕೊಬೇಕಾಗಿ ಬಂತು. ಈ ಜಾಗ ಸರಿ ಇಲ್ಲ. ನಿಮಗ್ ಬದುಕೋ ಆಸೆ ಇದ್ರೆ ಇಲ್ಲಿಂದ ಹೊರಟೋಗಿ. ಇಲ್ಲಿ ನೋಡಕ್ಕೆಲ್ಲ ಚೆನ್ನಾಗೇ ಇದೆಯಲ್ಲ, ನೀವೇನ್ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? ನೋಡಕ್ ಚೆನ್ನಾಗಿದೆ ಅಷ್ಟೇ, ಆದರೆ ಅವನ ವಿಷದ ಉಸಿರು ತುಂಬಿರೋ ಮರುಭೂಮಿ ಇದು. ಇದರ ಅಣು ಅಣು ಅಲ್ಲೂ ಅವನ ವಿಷ ತುಂಬಿದೆ. ಇಲ್ಲಿ ಬೀಸ್ತಾ ಇರೋ ಗಾಳಿನೂ ಅವನು ಸಾಡ್ತಾ ಇರೋ ಗಾಳಿ. ಸಂದೇಹ ಇದ್ರೆ ನೋಡಿ ಆ ಘೋರ. ನೋಡಿದ್ರಾ? ಗುರುವೆ, ವಿಷ ಅಂತೀರಾ, ಗಾಳಿ ಅಂತೀರಾ, ಏನೇನೋ ತೋರಿಸ್ತೀರಾ, ಅವನು ಅಂತೀರಾ. ಯಾರವನು? ಅವನು ಯಾರೋ ನಮಗೆ ಗೊತ್ತಿಲ್ಲ, ನಾವ್ಯಾರೋ ಅವನಿಗೆ ಗೊತ್ತಿಲ್ಲ. ನಾವ್ ಯಾರಿಗೇನು ತಪ್ಪು ಮಾಡಿಲ್ಲ. ಸುಮ್ನೆ ಸಾಯ್ಸಕ್ ಅವನೇನು ಹುಚ್ಚಾನ? ಅವನು ಹುಚ್ಚ ಅಲ್ಲ, ಅವನು ಪ್ರೀತಿಸಿದ ಹೆಣ್ಣಿಗೋಸ್ಕರ ಎಷ್ಟೋ ಜನರ ಜೀವ ತೆಗೆದ ವೀರ. ಸರಿ, ಏನವನ್ ಸಮಸ್ಯೆ? ಯಾಕೆಲ್ರನ್ನೂ ಸಾಯಿಸ್ತಿದ್ದಾನೆ? ಪ್ರತಿಯೊಂದಕ್ಕೂ ಉತ್ತರ ಇರುತ್ತೆ. ಆ ಉತ್ತರ ಹುಡ್ಕೋಷ್ಟ್ರಲ್ಲಿ ಎಷ್ಟೋ ಪ್ರಾಣಗಳು ಹೋಗಿರುತ್ತೆ. ಅವನ ಜೀವನದಲ್ಲಾಗಿದ್ದು ಅದೇ. ಬಿಸಿಲೆ ಕಾಡಿನಲ್ಲಿರುವ ಪೋಡು ಜನರ ಸಂಪ್ರದಾಯದ ಪ್ರಕಾರ ವೀರ ಹಾಗೂ ಗಂಗಳ ಮದುವೆ ಮಾಡಿಸಿ, ಅವರ ಸಂಪ್ರದಾಯದ ಪ್ರಕಾರ ಮದುವೆಯಾದ ಜೋಡಿನ ಕಾಡಿಗೆ ಕಳಿಸಿದ್ರು. ಆ ಕಾಡಿನಲ್ಲಿ ಸಿಕ್ಕಿದಂತ ಒಂದು ಚಿಕ್ಕ ಮನೆಯಲ್ಲಿ ಜೋಡಿ ಹಕ್ಕಿಗಳಾಗಿ ಸಂತೋಷವಾಗಿದ್ರು. ವೀರ, ನನಗೆ ಜೇನು ಬೇಕು. ಜೇನ? ಅದೆಲ್ಲಿ ಸಿಗುತ್ತೆ ಈಗ? ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ತಿನ್ಬೇಕು ಅಷ್ಟೇ. ಬೇಜಾರು ಮಾಡ್ಕೋಬೇಡ್ವೆ, ನಡಿ ಹುಡ್ಕೋಣ. ಸರಿ.
ವೀರ ಗಂಗಾನ ತುಂಬಾ ಪ್ರೀತಿಸ್ತಾ ಇದ್ದ. ಗಂಗೆಗೂ ವೀರ ಯಾವಾಗ್ಲೂ ತನ್ನ ಕಣ್ಣು ಮುಂದೆನೇ ಇರಬೇಕು ಅನ್ನೋ ಆಸೆ. ವೀರ, ನನ್ ಸಾಯೋವರೆಗೂ ನೀನ್ ನನ್ ಕಣ್ ಮುಂದೆನೆ ಇರ್ತೀಯ ಅಲ್ವಾ? ನಾನು ನಿನ್ ಬಿಟ್ಟು ಎಲ್ಲೋಗ್ಲಿ, ನಾನು ಯಾವಾಗ್ಲೂ ನಿನ್ ಮುಂದೆನೇ ಇರ್ತೀನಿ. ಗಂಗಾ, ಮುಂದೆ ನಮ್ ಹುಟ್ಟೋ ಮಗುಗೆ ಏನ್ ಹೆಸರಿಡ್ತೀಯಾ? ನಿನ್ ತರನೇ ಇರುತ್ತಲ್ವಾ, ನಿನ್ನ ಹೆಸರು ಇಡ್ತೀನಿ. ನಿನ್ ತರ ಇದ್ರೆ? ನನ್ ತರ ಇದ್ರೆ ನನ್ನ ಅಮ್ಮನ ಹೆಸರು ಇಡ್ತೀನಿ. ಯಾಕೆ? ಯಾಕಂದ್ರೆ ಈ ಭೂಮಿ ಮೇಲೆ ನನ್ಗೆ ನೀನು ಮತ್ತೆ ಅಮ್ಮ ತುಂಬಾ ಇಷ್ಟ, ಅದಕ್ಕೆ. ವೀರನಿಗೆ ಗಂಗಾ ಯಾವಾಗಲೂ ಸಂತೋಷವಾಗಿ ಇರಬೇಕು ಎನ್ನೋ ಆಸೆ. ವೀರ ಆ ಕಾಡು ಮನೆಯಲ್ಲಿ ಗಂಗಳನ್ನ ತುಂಬಾ ಸಂತೋಷವಾಗಿ ನೋಡ್ಕೊಳ್ತಾ ಇದ್ದ. ಆಗ ವೀರ, ನಾವಿಬ್ರು ಯಾವಾಗ್ಲೂ ಹೀಗೆ ಇರ್ತೀವ? ಇಬ್ರು ಹೀಗೆ ಇರೋಕೆ ಬೇಜಾರಾಗುತ್ತೆ. ಏನ್ ಮಾಡಂತೀಯಾ? ಏನು ಮಾಡ್ಬೇಡ, ನಮ್ಗೆ ಮಕ್ಳು ಯಾವಾಗುತ್ತೆ? ಯಾಕೆ? ಸುಮ್ನೆ ಮಕ್ಕಳಾದ್ರೆ ಅವ್ರ ಜೊತೆ ಆಟ ಆಡ್ಕೊಂಡಿರ್ಬೋದಲ್ವಾ? ಅವ್ರ ಜೊತೆ ಆಟ ಆಡಕ್ ಅವ್ರೇನ್ ಆಟ ಸಾಮಾನ? ಹಂಗಲ್ಲ, ಅವ್ರು ಆಟ ಆಡ್ತಾ ಇರ್ತಾರಲ್ಲ, ಅವ್ರ ಜೊತೆ ನಾನು ಆಟ ಆಡೋಣ ಅಂತ. ಏನು ಚಿಂತೆ ಮಾಡ್ಬೇಡ, ಬರೋ ವರ್ಷ ಅಷ್ಟರಲ್ಲಿ ಆಗುತ್ತೆ, ಅವಾಗ ಆಟ ಆಡುವಂತೆ, ಆಯ್ತಾ? ವೀರ, ಏನು ಅಷ್ಟು ದಿನ ಕಾಯಕ್ ಆಗಲ್ಲ, ಒಂದ್ 10-15 ದಿನದಲ್ಲಿ ಆಗಲ್ವಾ ನಿನ್ ಕೈಯಲ್ಲಿ? ಏನು 10-15 ದಿನದಲ್ಲಿ ಮಗು ಬೇಕಾ ನಿನ್ಗೆ? ಹಾ. ಅದನ್ನೇನು ಹಣ್ಣು ಅನ್ಕೊಂಡಿದ್ದೆ, ಕಲ್ಲು ಹೊಡ್ದು ಕೂಡ್ಲೆ ಕೆಳ ಬೀಳಕ್ಕೆ? ಬಾ ಸುಮ್ನೆ. ಗಂಗಾ, ಯಾಕೇನಾಯ್ತು? ಯಾಕೂ ಇಲ್ಲ. ಬಾ ಹೋಗೋಣ. ಕೊಡು ಕೊಡು ಕೊಡು. ಗಂಗಾ, ನಾನು ಊರೊಳಗೆ ಹೋಗಿ ಸಾಮಾನು ತರ್ತೀನಿ. ನಾನು ಬರೋಷ್ಟರಲ್ಲಿ ಮುದ್ದೆನು ಒಳ್ಳೆ ಸಾರು ಮಾಡಿಡು. ಸರಿ. ಮುದ್ದೆ ತಿಂದು ತುಂಬಾ ದಿನ ಆಯ್ತು. ಸರಿ. ನನ್ಗೇನ್ ತರ್ತೀಯಾ? ನಿನ್ಗೆ ಏನ್ ಬೇಕು? ನನ್ಗೇನ್ ಇಷ್ಟ ಅಂತ ನಿಂಗೆ ಗೊತ್ತು ತಾನೇ? ಗೊತ್ತು, ಬರ್ಬೇಕಾದ್ರೆ ತರ್ತೀನಿ. ಸರಿ, ಹೋಗಿ ಬರ್ಲಾ? ಸರಿ.
ಬಂದಿಲ್ಲ. ಗಂಗಾ, ಎಲ್ಲಿದ್ಯಾ ಗಂಗಾ? ಗಂಗಾ, 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 ಏನಾಯ್ತು ಗಂಗಾ? ಗಂಗಾ, ಎದ್ದೇಳು ಗಂಗಾ, ಗಂಗಾ, ಮಾತಾಡು ಗಂಗಾ, ಗಂಗಾ. ನಿನ್ನ ಸ್ಥಿತಿ ಕಾಣಾದ ಯಾರನ್ನೂ ಬಿಡಲ್ಲ ನಾನು, ಯಾರನ್ನೂ ಬಿಡಲ್ಲ ನಾನು, ಯಾರನ್ನೂ ಬಿಡಲ್ಲ ನಾನು. ನೀನಿಲ್ದೆ ನಾನು ಇರಲ್ಲ ಗಂಗಾ, ನಾನು ಇರಲ್ಲ. ಅವಳು ಸತ್ಲು ಅಂತ ಮಾತ್ರ ಗೊತ್ತಾಯ್ತು, ಆದ್ರೆ ಯಾರು ಸಾಯಿಸಿದ್ದು ಅಂತ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಅವನು ಆತ್ಮ ಆದ. ಅವತ್ತಿನಿಂದ ಈ ಕಾಡಿಗೆ ಯಾರೇ ಬಂದ್ರು ಅವ್ರಿಗೆ ಉಳಿವಿಲ್ಲ, ಬರೀ ಅಳಿವು ಅಷ್ಟೇ. ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದ್ರೆ ಆ ಆತ್ಮನ್ ತಡೆಯಕ್ಕಾಗಲ್ವಾ? ಆಗತ್ತೆ. ಅವನ ಹೆಂಡತಿ ಆತ್ಮ ಅವನ ಆತ್ಮ ಒಂದಾಗಿದ್ದಿನ ಅವನ ಹೆಂಡತಿನ ಯಾರು ಸಾಯಿಸಿದ್ರು ಅವ್ರು ಸಾಯೋವರೆಗೂ ಆ ಆತ್ಮಗಳು ಒಂದಾಗಲ್ಲ. ಅವ್ರ ಆತ್ಮಗಳು ಒಂದಾಗೋವರೆಗೂ ಈ ಕಾಡಿಗೆ ಯಾರೇ ಬಂದ್ರೂ ಉಳಿಯೋಲ್ಲ. ನಾವೇ ದೊಡ್ಡ ದೇವಗಳು, ನಮ್ಗೇನ್ ಮಾಡುತ್ತೆ? ವಿನಾಶಕಾಲೇ ವಿಪರೀತ ಬುದ್ಧಿ. ಸರಿಯಾಗಿ ನಮಗೆ ಕನ್ನಡನೇ ಅರ್ಥ ಆಗಲ್ಲ, ಇನ್ನ ಸಂಸ್ಕೃತದಲ್ಲಿ ಹೇಳಿದ್ರೆ ಅದು ಹೆಂಗ ಅರ್ಥ ಆಗುತ್ತೆ ಹೇಳಿ? ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡಿತೀವಿ, ದೇವ್ರ ಎಚ್ಚರಿಕೆ ಆಗ್ಲಿ ಅಂತ. ಆ ಗಂಟೆನೆ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ. ಉಳಿಯೋದು ಬಿಡೋದು ನಿಮ್ಮಿಷ್ಟ. ಇಷ್ಟೊತ್ತು ಬೋಧನೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ನಮ್ ಕೆಲಸ ನಾವು ನೋಡ್ಕೊಂತೀವಿ. ಯಮ ಬಂದು ಎದೆ ಮೇಲೆ ಕೂತ್ಕೊಂಡಿದ್ದಾನೆ, ಯಾರೇನೂ ಮಾಡಕ್ಕಾಗಲ್ಲ. ಆ ಶಿವನೇ ನಿಮ್ಮನ್ನ ಕಾಪಾಡ್ಬೇಕು. ಫಸ್ಟ್ ಇಲ್ಲಿಂದ ಹೋಗೋಣ ಬನ್ನಿ. ಈ ಅಪ್ಪನ್ ನೋಡ್ತಾ ಇದ್ರೆ ಭಯ ಆಗ್ತಿದೆ. ಹರ ಹರ ಮಹಾದೇವ್ ಶಂಭೋ. ಇನ್ನು ಎಷ್ಟು ದೂರ ಹೋಗ್ಬೇಕಪ್ಪ ರೋಡ್ಗೆ? ಹೇ ಕುಮಾರ್, ಯಾಕೋ ಯಾಕೋ ಗೆಳೆಯ? ಹೊಟ್ಟೆ ಹಸಿಕೊಣ ಗೆಳೆಯ. ಇರೋ ನಿಮಿಷ. ಗೆಳೆಯ, ಇದೆಲ್ಲ ಎಲ್ಲಿ ತಗೊಂಡೆ ಗೆಳೆಯ? ಅನು ಹೊಟ್ಟೆ ಹಸು ಅಂತಾಳೆ ಅಂತೇಳಿ ಬರ್ಬೇಕಾದ್ರೆ ನೀನು ತಗೊಂಬಂದಿದ್ದೆ ಕಣೋ. ನೈಟೇ ಕೊಡೋಕ್ಕಾಗಿಲ್ವೇನೋ? ಖಾಲಿ ಹೋಟೆಲ್ ಮಲಗಿಸಿದ್ದೆ. ಗಾಬ್ರಿಲ್ ಮರ್ತೋದೆ ಗೆಳೆಯ. ಎಷ್ಟೇ ಆದ್ರೂ ನೀನು ಸೂಪರ್ ಗೆಳೆಯ. ತಾನು ತಗೋ ಹರೀಶ್. ಸರಿ ನಡೀರಿ, ಟೈಮ್ ಆಯ್ತು, ಹೊರಡೋಣ. ಹಾ ಸರಿ, ಬನ್ನಿ ಹೊರಡೋಣ.
ಬೇಗ ಬೇಗ ನಡೀರೋ ನೀನು ಎಷ್ಟು ದೂರ ಹೋಗ್ಬೇಕು ಏನು ಕತೆನೋ. ಗೆಳೆಯ ರಾಜು ಗನುಗೂ ಮದುವೆ ಮಾಡಿಸಿ ಊರು ಕರ್ಕೊಂಡು ಹೋದ್ಮೇಲೆ ಅವ್ರ ಅಪ್ಪ ಅಮ್ಮ ಗಲಾಟಾಗಿ ಬರ್ತಾರೆ. ಅವಾಗೇನ ಮಾಡೋದು? ಬರ್ಲಿ ಬಿಡು, ಯಾರು ಬರ್ತಾರೆ, ನಾವೆಲ್ಲ ಇಲ್ವಾ? ಅದೇನಾಗುತ್ತಂತ ನೋಡೇ ಬಿಡೋಣ. ರಾಜು ಒಂದು ನಿಮಿಷ ಬೈಲಿ. ನಾವೆಲ್ಲ ಸೇರಿ ಮದುವೆ ಮಾಡಿಸ್ತೀವಿ. ಅನುನ್ ಚೆನ್ನಾಗಿ ನೋಡ್ಕೊಳ್ಳಲಿ. ಅವಳವ್ರ ಅಪ್ಪ ಅಮ್ಮನ ಬಿಟ್ಟು ನಿನ್ನೆ ನಂಬ್ಕೊಂಬಂದಿದ್ದಾಳೆ. ಇಲ್ಲ ಗೆಳೆಯ, ಅವಳು ನನ್ನ ಪ್ರಾಣ ಕಣೋ. ಹರೀಶ್, ಒಂದು ವೇಳೆ ನಮ್ಮಪ್ಪ ಅಮ್ಮ ನಮ್ಮ ಮದ್ವೆಗೆ ಒಪ್ಲಿಲ್ಲ ಅಂದರೆ ಏನು ಮಾಡೋದು? ವೆರಿ ಸಿಂಪಲ್. ಗಂಡಸು ಅಂತ ಇರೋದೇನಕ್ಕೆ, ಮಾಡೋ ಕೆಲಸ ಮಾಡಿದ್ರೆ ಅವರೇ ಹುಡ್ಕೊಂಬರ್ತಾರೆ. ಅನು 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 ಎಲ್ಲಿದ್ಯಾ ಅನು? ಅನು 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 ಎಲ್ಲಿದ್ಯಾ ಅನು? ಅನು ಅನು ಎಲ್ಲಿದ್ಯಾ? ಅನು 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 ಎಲ್ಲಿದ್ಯಾ ಅನು? ಅನು 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 ಎಲ್ಲಿದ್ಯಾ ಅನು? ಅನು ಎಲ್ಲಿದ್ಯಾ ಅನು? ಅನು ಅಲ್ಲಿ ಅನು 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 ಏನಾಯ್ತನು? ಅನು 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 ಏನಾಯ್ತನು? ಅನು 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 ಏನಾಯ್ತು? ಅನು ಏನಾಯ್ತು ಅನು? ಅನು 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 ಮಾತಾಡನು. ಅನು ಏನಾಯ್ತು? ಹೇಳನು. ಅನು 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 ಮಾತಾಡನು. ಅನು 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 ಮಾತಾಡನು. ಎತ್ಕೊಳ್ಳೋ. ಎತ್ಕೊರಾಜು. ಏನಾಯ್ತು ಇವಳಿಗೆ? ಮತ್ತಿಗೆ ನಡೀರೋ ಬೇಗ ಬೇಗಲ್ಲಿ. ನಿಧಾನ ನಿಧಾನ. ಅನು ನಿನಗೇನಾದರೂ ಆದರೆ ನಾನು ಬದುಕಲ್ಲ, ಅನು ಸತ್ತೋಗ್ಬಿಡ್ತೀನಿ. ಜೊತೆಲೆ ಬರ್ತಿದ್ಲಲ್ಲ, ಏನಾಯ್ತು ಇವಳಿಗೆ? ಸಾರಿ ಕಣ್ರು, ನನ್ನಿಂದ ನಿಮ್ಗೆ ಇಷ್ಟೆಲ್ಲ ತೊಂದರೆ. ಅನು ಅನು ಏನಾಯ್ತನು? ಅನು ಸ್ವಲ್ಪ ನೀರು ಕುಡ್ಸೋ. ರಾಜು ರಾಜು ಅನು ಏನಾಯ್ತನು? ಯಾಕೆ ಅಳ್ತಿದ್ಯಾ? ಅನು ನಿನ್ನೆ ಕೇಳ್ತಾರೆ ಏನಾಯ್ತು ಅಂತ ಹೇಳಮ್ಮ. ನಾವೆಲ್ಲ ಬರ್ತಾ ಇದ್ವಲ್ಲ, ಅವಾಗ ಯಾರೋ ಒಬ್ಬ ಬಂದು ನನ್ನನ್ನು ಹೇಳ್ಕೊಂಡು ಹೋಗ್ಬಿಟ್ಟ. ಯಾರವನು? ನೋಡಕ್ ಹೆಂಗಿದ್ದ? ಅವನ ಮುಖ ನನಗೆ ಸರಿ ಕಾಣಿಸ್ಲಿಲ್ಲ, ತುಂಬ ವಿಕಾರವಾಗಿತ್ತು. ಗೆಳೆಯ ಮಲ್ಕೊಳ್ಳಿ ಬಿಡು, ಡಿಸ್ಟರ್ಬ್ ಮಾಡಬೇಡ, ಎದ್ಮೇಲೆ ಮಾತಾಡೋಣ. ಅನು ನೀ ಸ್ವಲ್ಪ ಹೊತ್ತು ಮಲಿಕೋ. ಅನು ಯಾರಾಗಿರ್ಬೋದು? ಈ ಜಾಗ ಸರಿ ಇಲ್ಲ. ಅವ್ರು ಹೇಳಿದ್ದು ಕರೆಕ್ಟು. ಹರೀಶ್, ಇಲ್ಲಿಂದ ಮೊದಲು ಹೋಗೋಣ ಬಾ. ಯಾಕೆ ಕಾವ್ಯ, ಏನಾಯ್ತು?
ಇಲ್ಲಿನ ವಾತಾವರಣ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ಹರೀಶ್. ಏನೂ ಆಗಲ್ಲ, ಸುಮ್ಮನಿರೆ ಕಾವ್ಯ. ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಫಸ್ಟ್ ನಾವ್ ಇಲ್ಲಿಂದ ಹೋಗೋಣ. ಈಗ ಅವ್ರನ್ನ ಮಧ್ಯದಲ್ಲಿ ಬಿಟ್ಟೋದ್ರೆ ಅವ್ರು ಬೇಜಾರು ಮಾಡ್ಕೊಂತಾರೆ ಕಣೆ. ಇವಾಗ ನೀನ್ ಬರ್ತೀಯಾ, ನಾನು ಹೋಗ್ಲಾ? ಇಷ್ಟು ಮಾತ್ರಕ್ಕೆ ಏನಕ್ಕೆ ಬಂದೆ ನೀನು? ಫಸ್ಟೇ ಹೇಳಿಲ್ವಾ ನೀನು ಬರಬೇಡ ಅಂತ? ನಿನ್ ಜೊತೆ ಹ್ಯಾಪಿಯಾಗಿರೋಕ್ ಬಂದಿದ್ ನಾನು, ಕಷ್ಟಪಡಕ್ಕಲ್ಲ. ಅಂದ್ರೆ ಹ್ಯಾಪಿ ಆಗಿರಲ್ಲ ಅಂದ್ರೆ ನನ್ನ ಬಿಟ್ಟು ಹೊರಟೋಗ್ತೀಯ ನೀನು? ಅಫ್ಕೋರ್ಸ್, ನನ್ನ ಹ್ಯಾಪಿಯಾಗಿ ಇಟ್ಕೊಂಡ್ರೆ ಮಾತ್ರ ನಿನ್ ಜೊತೆ ಇರ್ತೀನಿ, ಇಲ್ಲಾಂದ್ರೆ ಹೋಗ್ತಾ ಇರ್ತೀನಿ ಅಷ್ಟೇ. ಪ್ರಪಂಚದಲ್ಲಿ ಎಷ್ಟೋ ಲವರ್ಸು ಕಷ್ಟ ಅಂದ್ರೆ ಜೊತೆಲಿರ್ತೀನಿ ಅಂತಾರೆ, ನೀನೇನೆ ಬಿಟ್ಟೋಗ್ತೀನಿ ಅಂತ್ಯಾ? ಬಾ ಹೋಗೋಣ. ಛೇ, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ, ಎಂತೋಳು ಸಿಗ್ಬಿಟ್ಲು. ಗೆಳೆಯ, ನಾವಿಲ್ಲಿಂದ ಊರಿಗೆ ವಾಪಸ್ ಹೋಗ್ತೀವೋ? ಯಾಕೆ ಗೆಳೆಯ, ಏನಾಯ್ತು? ನಮ್ಗೆ ಇಲ್ಲಿ ಇರಕ್ ಇಷ್ಟ ಇಲ್ಲ ಕುಮಾರ್. ಕಾವ್ಯ, ಇವತ್ತು ಒಂದಿನ ಇರು ಸುಮ್ಮನೆ, ನಾಳೆ ಎಲ್ಲಾರು ಹೋಗ್ಬಿಡೋಣ. ನೀವಿರಿ ಕುಮಾರ್ ಆರಾಮಾಗಿ. ಅವ್ರಿಗೆ ಮದ್ವೆ ಮಾಡಿಸಿ ಮಕ್ಳು ಮಾಡಿಸ್ಬಿಟ್ಟು ಬನ್ನಿ. ಯಾಕೆ ಹಂಗೆ ಮಾತಾಡ್ತೀಯಾ? ಬಾಯ್ ಮುಚ್ಚು. ಗೆಳೆಯ, ನನಗೋಸ್ಕರ ನೀವ್ಯಾಕೋ ಜಗಳ ಆಡ್ತೀರಾ? ನೀವು ಹೋಗ್ರಿ ಗೆಳೆಯ. ಇವ್ರಿಗಂತೂ ಮಾಡಕ್ ಕೆಲ್ಸ ಇಲ್ಲ, ನಮಗೂ ಇಲ್ವಾ? ಯಾಕಾದ್ರೂ ಬಂದ್ವೋ ಇವ್ರ ಜೊತೆ? ನಮ್ಮ ಹಣೆ ಬರಾನೇ ಸರಿ ಇಲ್ಲ. ಇವಳಿಂದ ನನ್ನ ಫ್ರೆಂಡ್ಸ್ನೇ ಬಿಡಂಗೆ ಆಗೋಯ್ತು ಇವತ್ತು. ಯಾಕೋ ಗೆಳೆಯ ಅವ್ರನ್ನ ಕಳಿಸ್ದೆ? ಹೋಗ್ಲಿ ಬಿಡೋ, ನನಗೋಸ್ಕರ ಅವ್ರು ಯಾಕೋ ಕಷ್ಟಪಡಬೇಕು? ಗೆಳೆಯ, ನೀವು ಹೋಗ್ರೋ. ಯಾಕೋ? ನಾವು ಲವ್ ಮಾಡಿದ್ದೀವಿ, ನಾವು ತಪ್ಪು ಮಾಡಿದ್ದೀವಿ, ನಾವೇ ಅನ್ಭವಿಸ್ತೀವಿ, ನೀವ್ಯಾಕ್ರೋ ಅನ್ಭವಿಸ್ತೀರಾ? ನೋಡ್ರಿ ಊರಿಗೆ. ಏನು ಗೆಳೆಯ, ಅವನಿಗೇನೋ ಫ್ರೆಂಡ್ಶಿಪ್ ಎಲ್ಲ ಗೊತ್ತಿಲ್ಲ, ಅದಕ್ಕೆ ಹೋದ. ನಮಗೆ ಗೊತ್ತಿಲ್ವಾ? ಇಲ್ಲ, ಅದು ಇಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ. ಮುಚ್ಚೋ. ನಾನ್ ಶಿವ, ಇವ್ನ್ ಕುಮಾರ, ಜೊತೆಲೇ ಇರ್ತೀವಿ, ಆಗಿದ್ದಾಗ್ಲಿ ಇರ್ಬೇಕು. ಅದಲ್ಲ ಏ ಮುಚ್ಚ ಬಾಯಿ. ಇನ್ನೊಂದು ಮಾತು ಹೋಗ್ರೋ ಅಂತ ಹೇಳ್ದ, ಫ್ರೆಂಡ್ ಅಂತ ಕೂಡ ನೋಡಲ್ಲ, ಚುಚ್ಚು ಬಿಡ್ತೀನಿ. ದೇವ್ರೇ, ಏನಪ್ಪ ಇದು? ಸದ್ಯ ಹೇಗೋ ನೆಟ್ವರ್ಕ್ ಸಿಕ್ತಲ್ಲಪ್ಪ. ಹಲೋ ನಟರಾಜ್. ಅಣ್ಣ ಎಲ್ಲಿದ್ಯಾ? ಯಾಕೋ? ಅಣ್ಣ, ಮನೆಗೆಲ್ಲ ಪೊಲೀಸರು ಬಂದಿದ್ರು. ಯಾಕೆ? ರಾಜು ಅದ್ಯಾವುದೋ ಹುಡುಗಿನ ಕರ್ಕೊಂಡು ಹೋಗಿದ್ದಾನಂತೆ, ಅದಕ್ಕೆ ಅವ್ರ ಅಪ್ಪ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ. ಹೌದಾ? ನಮ್ಮನೆಗೇನಕ್ಕೋ ಬಂದಿದ್ರು ಪೊಲೀಸರು? ಅವರಿಬ್ರು ಎಲ್ಲಿದ್ದಾರೆ ನಿನ್ಗೆ ಗೊತ್ತಂತೆ? ಹೇ, ನನಗೆ ಗೊತ್ತಿಲ್ಲಪ್ಪ. ನನ್ಗೆ ಗೊತ್ತಣ್ಣ, ನಿನ್ಗೆ ಗೊತ್ತಿಲ್ಲ ಅಂತ. ಆದರೂ ಇನ್ನೊಂದೆರಡು ದಿವಸ ಊರ್ ಕಡೆ ಬರ್ಬೇಡಣ್ಣ. ಹ್ಞೂ ಸರಿ, ಅಮ್ಮನ್ಗೆ ಹೇಳ್ಬಿಡು ನಾನು ಇಲ್ಲಿ ಆರಾಮಾಗಿದ್ದೀನಿ ಅಂತ. ಸರಿ, ಹುಷಾರಣ್ಣ, ಬಾಯ್. ಹ್ಞೂ ಬಾಯ್ ಕಣೋ. ಇವ್ರು ಮದುವೆ ಆಗಿ ಬಂದವರು, ಇಲ್ಲ ಸಿಟಿಲಿ ಜಾಗ ಇಲ್ಲ ಅಂತ ಇಲ್ಲಿ ಒದ್ದಾಡಕ್ಕೆ ಬಂದವರು, ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಇವ್ರಾಗ ಮತ್ತೆ ವಾಪಸ್ ಬರ್ತಾವ್ರೆ? ಯಾರೋ ಚೆನ್ನಾಗಿ ಪೋಡ್ಕೊಂಡೆಲ್ಲ ಬಿಟ್ಟೋಗಿರಂಗಿದ್ದಾರೆ. ಇದು ಕವರು. ರಾಜು, ಅನು ಅವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಕಣೋ. ಹೌದಾ? ನಾವು ಸಿಕ್ಕಿದ್ರೆ ದೊಡ್ಡ ಪ್ರಾಬ್ಲಮ್ಮೇ ಆಗುತ್ತೆ. ಏನ್ ಮಾಡೋದೀಗ? ಏ ಗೆಳೆಯ, ಸರಿ ಸಿಕ್ತೋ. ಇವತ್ತು ಚೆನ್ನಾಗಿ ನಾವು ಪೋಡ್ಕೊಬಿಡೋಣ. ನಿಂಗೆ ಯಾರು ಹೇಳಿದ್ದು? ಊರಿಗೆ ಫೋನ್ ಮಾಡಿದ್ದೆ ಕಣೋ, ಎಲ್ಲರ ಮನೆ ಹತ್ರ ಪೊಲೀಸರು ಹುಡುಕ್ತಿದಾರಂತೆ. ಗೆಳೆಯ, ಪೊಲೀಸರು ಹುಡುಕ್ತಿದ್ದಾರಂತೂ. ಹುಡುಕ್ಲಿ ಬಿಡು ಗೆಳೆಯ. ಹುಡುಗ ಹುಡುಗಿ ಲವ್ ಮಾಡ್ತಾರೆ, ಲವ್ ಜಾಸ್ತಿ ಆದಮೇಲೆ ಅವರಿಬ್ರು ಓಡಾಗಿರ್ತಾರೆ. ಅವಾಗ ಹುಡುಗಿರ ಮನೆಯವ್ರು ಕಂಪ್ಲೇಂಟ್ ಕೊಡ್ತಾರೆ. ಆವಾಗ ಪೊಲೀಸ್ನವರು ಅವರಿಬ್ರಿಗೆ ಸಪೋರ್ಟ್ ಮಾಡಿದ್ದು ಯಾರು ಅಂತ ಹುಡುಕ್ತಾರೆ. ಯಾಕೆಂದರೆ ಅವರಿಬ್ರು ಓಡೋಗೋಕ್ಕೆ ಯಾರಾದರೂ ಒಬ್ಬ ಫ್ರೆಂಡು ಕನ್ಫರ್ಮಾಗಿ ಸಪೋರ್ಟ್ ಮಾಡಿರ್ತಾನೆ ಅಂತ. ಲವ್ ಮಾಡೋರಿಗೆ ಫ್ರೆಂಡ್ಸ್ ಅಲ್ದಲ್ಲೇ ಇನ್ಯಾವ ನನ್ನ ಮಗ ಸಪೋರ್ಟ್ ಮಾಡ್ತಾನೆ ಅಂತ ಪೊಲೀಸ್ನವರು ಚೆನ್ನಾಗಿ ಗೊತ್ತು. ಲೋ, ಅದು ನಮಗೂ ಗೊತ್ತು. ಇವಾಗ ನಮ್ಮ ಗತಿ ಏನು?
ನೋಡೋ, ನಾವು ಲವರ್ಸು ಫ್ರೆಂಡ್ಸ್ ಇಬ್ಬರು ಬಂದಿದ್ದೀವಿ, ಜೊತೆಗೆ ಟ್ರೇಸ್ ಮಾಡ್ತಾರೆ, ನೆಟ್ವರ್ಕು ಸಿಗಲ್ಲ, ಪೊಲೀಸ್ನವ್ರು ರಿಟೈರ್ಡ್ ಆಗೋವರೆಗೂ ಹುಡ್ಕಿದ್ರೂ ನಾವು ಸಿಗಲ್ಲ. ಬಾ ಎಣ್ಣೆ ಹೊಡ್ಯೋಣ. ಪರಮಾತ್ಮ ಒಳಗಡೆ ಹೋಗಿ ತುಂಬ ದಿವಸ ಆಗೈತೆ, ಎಣ್ಣೆ ಹೊಡ್ಯೋಣ ಬರ್ರಿ. ಶಿವು, ನೀನು ಕುಮಾರ್ ಇಬ್ರು ಹುಡುಗಿರ್ನ ಲವ್ ಮಾಡಿಬಿಡಿ, ಎಲ್ಲ ಇಲ್ಲೇ ಸೆಟ್ಲ್ ಆಗ್ಬಿಡೋಣ. ನಾನು ಲವ್ ಮಾಡ್ತಿದ್ನಮ್ಮ, ಇವನೇ ಹಾಳು ಮಾಡಿದ್ದು. ಏನ್ ಮಾಡ್ದ? ನಿನ್ನ ಲವ್ ಎಷ್ಟು ಸ್ಟ್ರಾಂಗ್ ಅಂತ ಚೆಕ್ ಮಾಡ್ತೀನಿ ಅಂದ. ಸರಿ, ನಮ್ಮ ಹುಡುಗಿ ನನ್ನ ಎಷ್ಟು ಲವ್ ಮಾಡ್ತಾ ನೋಡೋಣ ಅಂತ ಓಕೆ ಅಂದೆ. ಡೈಲಿ ಪ್ರಪೋಸ್ ಮಾಡ್ತಿದ್ದ. ನಾನು ಓಕೆ ಒಪ್ಕೊಂಡಿಲ್ಲ ಅಂದರೆ ನಿನ್ನ ಲವ್ ಸ್ಟ್ರಾಂಗು ಅಂದ. ಸರಿ ಅಂತ ನಾನು ಸುಮ್ಮನೆ ಆದೆ. ಅವಳು ಬಂದು ಹೇಳ್ತು, ಒಬ್ಬ ಹುಡುಗ ನಂಗೆ ಟಾರ್ಚರ್ ಕೊಡ್ತಾವನೆ ಅಂತ. ಇವನೇ ಅಲ್ವಾ ಅಂತ ನಾನು ಸುಮ್ಮನೆ ಆದೆ. ಮತ್ತೆ ಒಂದು ದಿನ ಬಂದ್ಲು, ನಿನಗಿಂತ ಅವನೇ ಬೆಸ್ಟ್ ಅಂತ. ಏಯ್ ತರ್ಲೆಗಳ, ಹೋಗಿ ಮಲಗ್ರಿ. ಯಾಕಪ್ಪ ಅರ್ಜೆಂಟಾ? ಇಲ್ಲ ಕಣೋ, ಯಾಕೋ ಮೂಡ್ ಸರಿ ಇಲ್ಲ. ಸ್ವಲ್ಪ ಹೊತ್ತು ಸುಮ್ಮನಿರು ಗೆಳೆಯ, ಆಮೇಲೆ ನಿನ್ನ ಮೂಡ್ ಸರಿ ಹೋಗುತ್ತೆ. ಗೆಳೆಯ, ಏನ್ಕೂ ತಲೆ ಕೆಡ್ಸ್ಕೊಬೇಡ, ನಾವಿದ್ದೀವಿ. ದಿವಸ ಎ ಸಿ ರೂಮಲ್ಲಿ ಮಲಗ್ತಿದ್ದೆ, ನನ್ನ ಮಕ್ಕಳು ಸವಾಸ ಮಾಡಿ ಕೊಟ್ಕೆಲ್ ಮಲ್ಗಂಗಾಗೋಯ್ತು. ಗೆಳೆಯ, ಗೆಳೆಯ, ಏಯ್ ಗೆಳೆಯ, ಏಯ್ ಗೆಳೆಯ, ಎದ್ದೋಳು. ಏಯ್ ಗೆಳೆಯ, ಏಯ್ ಗೆಳೆಯ, ಬರ್ರ ಇಲ್ಲಿ. ಏಯ್ ಗೆಳೆಯ, ಎದ್ದೋಳು. ಏಯ್ ಬಾರ ಇಲ್ಲಿ ರಾಜು. ಗೆಳೆಯ, ಬರ್ರ ಇಲ್ಲಿ. ಏನಾಯ್ತು? ಎದ್ದೋಳು. ಏನಾಯ್ತು ಗೆಳೆಯ? ಗೆಳೆಯ ಎದ್ದೋಳು, ಏನಾಯ್ತು? ಏನಾಯ್ತು ಕುಮಾರ? ಯಾಕೆ ಗೊತ್ತಿಲ್ಲ ಅವಳು? ಮಾತಾಡಿ ಕುಮಾರ್. ಇದೆಲ್ಲ ಹೇಗಾಯ್ತು ರಾಜು? ಕುಮಾರ್ಗೆ ಏನಾಯ್ತು?
ಹೇಳ್ದೆ ಇಲ್ಲಿಂದ ಹೋಗ್ಬಿಡೋಣ ಅಂತ. ನನ್ ಮಾತೇ ಕೇಳಲಿಲ್ಲ. ಈಗ ನೋಡಿ ಏನಾಯ್ತು ಅಂತ. ಇಲ್ಲೇನ್ ನಡೀತಾ ಇದೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಗೊತ್ತು, ನನಗೆ ಗೊತ್ತು. ಯಾರು ಸಾಯಿಸಿದ್ದು ಅಂತ ನನಗೆ ಗೊತ್ತು. ನೀನ್ ನೋಡ್ತೇನೋ ಗೆಳೆಯ? ಯಾರು? ಶಟ್ ಕನ್ಸ. ನಿನ್ ಕನ್ಸಲ್ ಬಂದಿರೋದು ನಿಜ ಅಂತ ಹೆಂಗೊಂದು ನಂಬದ್ ನಾವು? ಹಾಗಾದ್ರೆ ರಾತ್ರಿ ರೊಮ್ಯಾನ್ಸ್ ಮಾಡ್ತೀವಿ ಸುಳ್ಳ? ಹಾಗಾದ್ರೆ ಅನುನ್ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದು ಆ ದೆವ್ವನೇ. ಫಸ್ಟ್ ನಾವ್ ಇಲ್ಲಿಂದ ಆಚೆ ಹೋಗ್ಬಿಡೋಣ, ಇಲ್ಲಾಂದ್ರೆ ನಮ್ಗೆ ಏನಾದ್ರೂ ಆದ್ರೂ ಆಗ್ಬೋದು. ಗೆಳೆಯ ಏನಕ್ಕೋ ಬಂದ್ವಿ, ಏನೇನೋ ಆಯ್ತು. ಅನ್ನೇ ಒಬ್ಬ ಗೆಳಿ ಕಳ್ಕೊಂಡ್ವಿ. ಯಾಕನ ಬರ್ಬೇಕಿತ್ತು ಇಲ್ಲಿಗೆ? ಇದೆಲ್ಲ ನನ್ನಿಂದನೇ ಆಗಿದ್ದು. ಇಲ್ಲಾರೋ ಇದ್ದಾರೆ, ಇಲ್ಲೆಲ್ಲ ಸೌಂಡ್ ಬರ್ತಿದೆ. ಬನ್ನಿ ಹೋಗಿ ನೋಡೋಣ. ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಬದುಕಲ್ಲ. ಹಲೋ ಹಲೋ ಯಜಮಾನ್ರೆ, ಹಲೋ ಹಲೋ, ನಾನು ಕೂಗ್ತಿರೋದು ಕೇಳಿಸ್ತಾ ಇಲ್ವಾ? ಪಾಪ ಕಿವಿ ಕೇಳಿಸಲ್ಲ ಅನ್ಸುತ್ತೆ. ಹಲೋ ಯಜಮಾನ್ರೆ, ಹಲೋ ಯಜಮಾನ್ರೆ. ಗೆಳೆಯ ಏನಾಗಲ್ಲ ಶಿವ, ಏನಾಗಲ್ಲ ಬಾ ಬಾ ಶಿವ. ಶಿವ ಶಿವ ಯಾಕೋ
ಶಿವು ಯಾಕೋ ಶಿವು ಏನಾಗಲ್ಲ ಸುಮ್ಮನೆ ಶಿವು ಶಿವ ಏನಾಗಲ್ಲ ಕಣ ನಿಂಗೆ ಶಿವ ಏನಾಗಲ್ಲ ನಿಂಗೆ ಏನಾಗಲ್ಲ ಶಿವು 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 ಏನಾಗಲ್ಲ ಇರಿ ಶಿವು ಏನಾಗಲ್ಲ ಕಣೋ ಏನೂ ಆಗಲ್ಲ ನೀರು ಗೆಳೆಯ ನೀರು ಬೇಕು ಅಯ್ಯೋ ಹುಷಾರೋ ಗೆಳೆಯ ನೀರು ತರ್ತೀನಿ ಹುಷಾರು ಹುಷಾರೋ ಹರೀಶ್ ಕೂಗ್ತಿದ್ದಾನೆ ಅನ್ಸುತ್ತಲ್ಲ. ಯಾಕೇನಾಯ್ತು? ಹರೀಶ್ ಕೂಗ್ತಿದ್ದಾನೆ ಅನ್ಸುತ್ತೆ. ಹರೀಶ್ ಗೆಳೆಯ ಹರೀಶ್ 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 ಎಲ್ಲಿದ್ಯಾ ನೀನು? ಹರೀಶ್ ಮೊದಲು ನೋಡ್ರ ಅವ್ನಿಗೆ ಏನಾಯ್ತು ಅಂತ. ಕಾವ್ಯ ನಾನು ಹೋಗಿ ನೋಡ್ಕೊಂಬರ್ತೀನಿ, ನೀವು ಇಲ್ಲೇ ಇರ್ರಿ. ಏಯ್ ಎಲ್ರು ಹೋಗ್ರೋ, ನನ್ಗೇನು ಆಗಲ್ಲ ಹೋಗ್ರೋ ಪ್ಲೀಸ್. ಏನು ಆಗಲ್ಲ ಹೋಗ್ರೋ. ಹರೀಶ್ 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 ಗೆಳೆಯ ಹರೀಶ್ ಎಲ್ಲಿದ್ಯಾ ಏ ಗೆಳೆಯ ಹರೀಶ್ ಹರೀಶ್ ಎಲ್ಲಿದ್ಯೋ ಹರೀಶ್ ಗೆಳೆಯ? ಹರೀಶ್ ಹರೀಶ್ ಏನಾಯ್ತು ಹರೀಶ್? ಯಾಕೆ ಹೋಗಿದ್ದು? ನಾನೆಲ್ಲಿ ಕೂಗ್ದೆ? ಹಾಗಾದ್ರೆ ಕೂಗಿದ್ಯಾರು? ಅದು ಸರಿ, ಶಿವ ಎಲ್ಲಿ? ಫಸ್ಟ್ ಶಿವ ಹತ್ರ ಹೋಗೊಂಡು ಬನ್ನಿ. ನಡ್ರಿ. ಬದುಕಬೇಕು, ಫಸ್ಟ್ ಅವ್ರಿಗೆ ಮದುವೆ ಮಾಡಿಸ್ಬೇಕು. ನಮ್ಮನ್ನೇ ನಂಬ್ಕೊಂಬಂದಿದ್ದಾರೆ. ಶಿವ ಗೆಳೆಯ ಶಿವು ಶಿವ 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 ಗೆಳೆಯ ಶಿವ 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 ಏನಾಯ್ತು? ಶಿವ ಶಿವ ಏನಾಯ್ತು? ಏನಾಯ್ತು ಶಿವಗೆ?
ನಮ್ಮ ಸಾಯಿಸೋದಕ್ಕೆ ಏನ್ ಸಿಗುತ್ತೆ ಅಂತ ಟಾರ್ಚರ್ ಕೊಟ್ಟು ಕೊಟ್ಟು ನೀವ್ಯಾಕ್ರ ಬರಕ್ ಹೋದ್ರಿ? ಒಬ್ಬರಾದ್ರೂ ಇರ್ಬೇಕಾಗಿತ್ತು ನೀವಲ್ಲಿ. ನನ್ ಲವ್ ಮಾಡ್ಬಾರ್ದಾಗಿತ್ತು, ನನ್ ಲವ್ ಮಾಡ್ಬಿಟ್ಟೆ. ನನಗೆ ಅಪ್ಪ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ. ಈಗ ಯಾರ ಬಗ್ಗೆ ಯೋಚನೆ ಮಾಡಿದ್ರು ಪ್ರಶ್ನೆ ಇಲ್ಲ. ಮೊದ್ಲು ಇಲ್ಲಿಂದ ಸೇಫ್ ಆಗೋ ಜಾಗ ಹುಡ್ಕೊಬೇಕು ನಾವು. ಮೊದ್ಲು ನಾವಿಂದ ಹೋಗೋಣ ಬನ್ನಿ. ಅಲ್ಲಿ ಯಾವುದೋ ಮನೆ ಕಾಣಿಸ್ತಿದ್ಯೋ? ನಿಮ್ಮನ್ನು ಕರ್ಕೊಂಬಂದು ತಪ್ಪ ಮಾಡ್ಬಿಟ್ಟೆ ಗೆಳೆಯ. ನಾನು ಮಾಡಿದ ತಪ್ಪಿಂದ ಜೀವಕ್ಕೆ ಜೀವ ಕೊಡೋ ನಮ್ಮಿಬ್ರು ಗೆಳೆಯರನ್ನು ಕಳ್ಕೊಂಡ್ಬಿಟ್ಟೆ. ರಾಜು, ಆಗಿದ್ದೆಲ್ಲ ಆಗೋಯ್ತು ಗೆಳೆಯ. ಅದೆಲ್ಲ ಆಕಸ್ಮಿಕವಾಗಿ ನಡೆದೋಯ್ತು. ಇವರು ನಮ್ಮನ್ನ ಬಂದಿದ್ದಾರೆ. ಮೊದಲು ಇಲ್ಲಿಂದ ಪಾರಾಗೋದು ನೋಡೋಣ. ಹೌದು ರಾಜು, ಯೋಚನೆ ಮಾಡ್ತಾ ಕೂತ್ರೆ ಪ್ರಯೋಜನ ಇಲ್ಲ. ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಬಿಡೋಣ. ಇವತ್ತಿಲ್ಲೇ ಇದ್ಬಿಟ್ಟು ಬೆಳಿಗ್ಗೆ ಹೋಗೋಣ. ಅನು ಏನಾಯ್ತನು? ಅನು ಏನಾಯ್ತನು? ಯಾರೋ ನನ್ನ ಸಾಯ್ಸಕ್ ಬಂದ್ರು. ಮಗ ಅದ ಮನೆ ಕಡೆ. ಅಲ್ಲಿ ರೋಡು. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಕಾವ್ಯ, ಯಾಕೆ ಡಲ್ಲಾಗಿದ್ಯಾ? ಈ ಟೈಮಲ್ಲಿ ಶಿವನು ಕುಮಾರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಹರೀಶ್? ಕಾವ್ಯ, ಆ ಬ್ರಹ್ಮ ಅವರ ಹಣೆ ಬರ್ತಲ್ಲಿ ಅಷ್ಟೇ ಬರ್ತಿದ್ದು ಅನ್ಸುತ್ತೆ. ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಅಳ್ಬೇಡ. ಗೆಳೆಯ, ಸರಿ ಹೋಗೋಣ ಬನ್ನಿ. ಕಾವ್ಯ, ಏನಾಯ್ತು ಕಾವ್ಯ? ಏನಾಯ್ತು ಕಾವ್ಯ? ಏನಾಯ್ತಮ್ಮ? ಕಾವ್ಯ, ಏನಾಯ್ತು ಕಾವ್ಯ? ಏನಾಯ್ತು ಕಾವ್ಯ? ಕಾವ್ಯ,
ಏನಾಯ್ತು ಏನಾಯ್ತಮ್ಮ ಕಾವ್ಯ ಹೋಗೋಣ ಬಾ ಹೋಗೋಣ. ಕಾವ್ಯ 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 ಏನಾಯ್ತು ಕಾವ್ಯ? ಕಾವ್ಯ ಕಾವ್ಯ ಏನಾಯ್ತು ಕಾವ್ಯ? ಕಾವ್ಯ ಗೆಳೆಯ ಕಾವ್ಯ ಕಾವ್ಯ ಮಾತಾಡು ಕಾವ್ಯ. ಕಾವ್ಯ ಕಾವ್ಯ ಏನಾಯ್ತು ಕಾವ್ಯ? ಮಾತಾಡು ಕಾವ್ಯ. ನೀನ್ ಕಾವ್ಯ ಕರ್ಕೊಂಡು ನಿಧಾನಕ್ಕೆ ಬಾ, ನಾವು ಮುಂದೆ ಹೋಗಕ್ಕೆ ರೋಡ್ ನೋಡ್ತಾ ಇರ್ತೀವಿ. ಸರಿ ಗೆಳೆಯ. ಕಾವ್ಯ ಬಾ. ಕಾವ್ಯ ಕಾವ್ಯ ಮಾತಾಡು ಕಾವ್ಯ. ಕಾವ್ಯ 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 ಹರೀಶ್ 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 ಮಾತಾಡು ಹರೀಶ್, ನಾನು ಕಾವ್ಯ ಬಂದಿದ್ದೀನಿ. ಹರೀಶ್ ಹರೀಶ್ ಮಾತಾಡು ಹರೀಶ್. ಹರೀಶ್ ಮಾತಾಡು. ಹರೀಶ್ ಹರೀಶ್ ಮಾತಾಡು ಹರೀಶ್. ಎದ್ದಾಳು ಹರೀಶ್. ಹರೀಶ್ ಹರೀಶ್ ಏನಾಯ್ತು ಹರೀಶ್? ಎದ್ದೇಳು ಹರೀಶ್. ಹರೀಶ್ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾನೆ. ಬಾ ಕಾವ್ಯ ಹೋಗ್ಬಿಡೋಣ. ಬಾ ಕಾವ್ಯ ಬಾ. ಬಾ ಕಾವ್ಯ ಹೋಗ್ಬಿಡೋಣ. ಬಾ ಬಾ ಹೋಗ್ಬಿಡೋಣ ಬೇಗ. ಬಾ ಕಾವ್ಯ. ಏನಾಯ್ತು ಕಾವ್ಯ? ಏನಾಯ್ತು ಕಾವ್ಯ? ಕಾವ್ಯ ನಾನು ಹರೀಶ್ನ ನೋಡ್ಬೇಕು. ಹರೀಶ್ ನನಗ್ ಬೇಕು ಅನ್ನೋ. ಕಾವ್ಯ ಅರ್ಥ ಮಾಡ್ಕೋ ಕಾವ್ಯ. ಹರೀಶ್ನ ಇನ್ಯಾವತ್ತೂ ಜೀವಂತ ನೋಡಕ್ಕಾಗಲ್ಲ ಕಾವ್ಯ. ಪ್ಲೀಸ್ ಕಾವ್ಯ ಬಾ ಹೋಗ್ಬೇಡ. ಬಾ ಕಾವ್ಯ. ಕಾವ್ಯ 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 ಕಾವ್ಯಂಗೆ ಏನು ಮಾಡ್ಬೇಡ. ಏನು ಮಾಡ್ಬೇಡ ಕಾವ್ಯಂಗೆ. ಕಾವ್ಯ ಕಾವ್ಯ ನಮ್ಗೆ ಗಾನಗಳು ತೋರಿಸ್ತಾನಲ್ಲ ಎಷ್ಟು ನೋಡಿದೀರ. ಇರ 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 ಹೋಯ್ ಹೇಳ್ಕೊಳ್ರ ಅವನ್ನ. ಶಿವ 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 ಶಂಭೋ ಶಂಕರ ಶಂಭೋ ಶಂಕರ ಶಿವ 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 ಶಂಕರ 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 ಶಿವ 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 ಶಂಕರ 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 ಶಂಕರ. ತುದಿಯನ್ನು ಮೆತ್ತಿಕೊಂಡು ಗಂಗೆಯನ್ನು ಹೊತ್ತಿಕೊಂಡು ಲೋಕವನ್ನು ಕಾಯುವರ ಶಂಕರ. ಡಮರುಗನಾದದಲ್ಲಿ ವೇದಗಂಟೆ ಘೋಷದಲ್ಲಿ ಕುಣಿಯುತ್ತ ಬಾರೋ ಶಂಕರ. ಕಡೆಯನ್ನು ಕಟ್ಟಿಕೊಂಡು ಜಕ್ಕಣಕ ಟಕ್ಕಣಕ ಗರ್ಜಿಸುವಾರೋ ಶಂಕರ. ಕೊರಳಲ್ಲಿ ಒಬ್ಬನನ್ನು ಮುಡಿಯಲ್ಲಿ ಒಬ್ಬಳನ್ನು ಹೊತ್ತಿರುವ ಭಯಂಕರ. ಹೇ ಶಿವಶಂಕರ ಏನೀಯವಾಂತರ. ಶಂಭೋ ಶಿವಶಂಕರ ಈ ಬದುಕೆ ಒಂದು ಪಂಜರ. ಹೇ ಶಿವಶಂಕರ ಏನೀಯವಾಂತರ. ಏನೀಯ ಗೋಚರ ದುಷ್ಟ ಶಕ್ತಿಗಳ ಗರ. ಶಿವ 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 ಶಂಕರ 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 ಶಿವ 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 ಶಂಕರ ಶಂಕರ ಶಂಕರ
ಪಂಚಭೂತವು ನೀನೇ, ಶಾಂತಿದಾತನು ನೀನೇ, ನೀಲಕಂಠನು ನೀನೇ, ಮುಕ್ತಿ ತೋರುವ ನೀನೇ. ನಮ್ಮ ಲೋಕದ ಕರೆಯ ಕೇಳು ನಮ್ಮಯ ದನಿಯ, ನಮ್ಮ ಹರಕೆಯ ಹೊರೆಯ ಇಳಿಸು ಬಾರೋ ನಮ್ಮೊಡೆಯ. ಶಿವ 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 ಶಂಭೋ ಶಂಕರ ಶಂಭೋ ಶಂಕರ. ಹುಟ್ಟೊಂದು ದಾನ ಸಾವು ಇದೇನಾ, ಯಾಕಿಂತ ಕೋಪ ನೀಡು ನಿಶಾಪ, ಸಾಂತ್ವನದಿಂದ ಕರುಣೆಯ ತೋರು, ದಿಟ್ಟಿಸಿ ಹಾಗೆ ಸಂಹಾರ ಮಾಡು. ಬರಿದಾಯ್ತು ಮುಗಿಲು ಬದಲಾಯ್ತು ಜಗವು, ಕಡೆಗೇನು ಕೊನೆಯು ನೀನೇ ಹೇಳು. ಮಂಜಾಯ್ತು ಮನಸ್ಸು ನಂಜಾಯ್ತು ಕನಸು, ಈ ಕರುಳ ಕರೆಯ ಒಮ್ಮೆ ಕೇಳು. ಏಕೆ ಇಂತಹ ಘೋರ ವರ್ತನೆಯು ತುಂಬಿ ತುಳುಕಿದೆ, ಈಗಲಾದರೂ ತೋರಬಾರದೆ ನಿನ್ನ ಮಹಿಮೆಯ ಲೋಕಕ್ಕೆಲ್ಲವೂ ಓಂಕಾರನೇ. ಶಿವ 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 ಶಂಭೋ, ಶಿವ 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 ಶಂಭೋ, ಶಿವ 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 ಶಂಭೋ, ಶಿವ 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 ಶಂಭೋ. ಓಂಕಾರದ ನುಡಿಯೇ ಜೇಂಕಾರದ ಅಲೆಯೇ, ಭಕ್ತಿ ಭಾವದಲ್ಲಿ ಇಳೆಯೇ ಶಿವನ ನಾಮವೇ ಕೊನೆಯೇ. ಶಿವ 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 ಶಂಭೋ. ಮೃತ್ಯುಂಜಯನು ನೀನೇ, ಶಂಖಚೂಡಾರ ನೀನೇ, ಚಂದ್ರಶೇಖರನು ನೀನೇ, ಕಾಲಭೈರವನು ನೀನೇ. ಮರುಗಟ್ಟಿ ಮನವು ಮಿತಿ ಮೀರಿ ನೋವು, ಇನ್ನಾದರೂನು ಕೃಪೆಯ ತೋರು. ಚೈತನ್ಯ ನೀಡು ಸಂಜೀವದಾತ, ನಿನ್ನಿಂದಲೇನೇ ಪಾಪ ವಿನಾಶ. ಉಕ್ಕುತಿನೆ ಕಡಲು ಕುಕ್ಕುತಿನೆ ಒಡಲು, ಹೆಜ್ಜೆತ್ತು ನೋಡು ಒಮ್ಮೆ ಹರನೆ. ನೀನಿರದ ಗುಡಿಗೆ ಕಾರ್ಮೋಡಗಳಿಗೆ ದಯ ಮಾಡಿ ಬೆಳಕು ನೀಡು ನೀನೇ. ಯಾರೋ ನೀಡಿದ ಶಾಪದಂತಿದೆ ಈ ಬಂಧನ ಮುಕ್ತಿಗೊಳಿಸದೆ, ಈಗಲಾದರೂ ಧರೆಗೆ ಇಳಿದು ನೀ ಕಾಯಬೇಕಿದೆ ಓಂಕಾರನೇ. ಶಂಭೋ ಶಂಕರ 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 ಶಿವನೇ. ಶಿವ 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 ಶಂಭೋ, ಶಿವನೇ. ಶಿವನೇ ಬಾ. ರಜ್ಜು, ಇವರೆಲ್ಲ ಯಾರು ಕಾಣಿಸ್ತಾ ಇಲ್ಲ. ಹೌದವನು ಯಾರು ಇಲ್ಲ ಅನ್ಸುತ್ತೆ. ಬಾ ಮುಂದೆ ಹೋಗಿ ನೋಡೋಣ. ರಜ್ಜು, ನನ್ನಿಂದ ಆಗಲ್ಲ ರಜ್ಜು, ತುಂಬ ಸುಸ್ತಾಗ್ತಾ ಇದೆ. ಇಲ್ಲೇ ಸ್ವಲ್ಪ ಹೊತ್ತಿದ್ದೋಗೋಣ. ಬೇಡ, ನೀವು ಹೋಗೋಣ. ಮುಂದೆ ಯಾರಾದರೂ ಸಿಕ್ಕರೂ ಸಿಗ್ಬೋದು. ರಜ್ಜು, ನನ್ನಿಂದ ಆಗಲ್ಲ, ಅರ್ಥ ಮಾಡ್ಕೊ ಪ್ಲೀಸ್. ಈ ಊರಲ್ಲಿ ಒಬ್ಬರು ಇಲ್ವಲ್ಲಪ್ಪ. ಅಪ್ಪ ದೇವ್ರೆ, ನೀನೇ ಕಾಪಾಡಬೇಕಪ್ಪ ನಮ್ಮನ್ನು. ಅನು ಅನು, ಯಾಕಮ್ಮ? ಬಾ ಹೋಗೋಣ. ರಜ್ಜು, ನಂಗೆ ನಡೆಯೋಕ್ಕಾಗ್ತಾಯಿಲ್ಲ, ತುಂಬ ಸುಸ್ತಾಗ್ತಾ ಇದೆ.
ನಂಗೆ ನೀರು ಬೇಕು ರಾಜು. ಈ ಊರಲ್ಲಿ ಒಂದು ಪ್ರಾಣಿ ಕೂಡ ಇಲ್ಲ, ನೀರು ಸಿಗುತ್ತಾ? ನೋಡು, ಇಷ್ಟೇ ಕಷ್ಟಪಟ್ಟಿದ್ದೀವಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ಯಾರಾದರೂ ಸಿಗ್ಬೋದು. ಯಾರಪ್ಪ ಇದು? ಸಖತ್ ಫಿಗರ್ ಆಗಿದ್ದಾಳೆ. ರಾಜು, ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ನಾನು ಎಲ್ಲೂ ಬರಲ್ಲ, ನೀನು ಬೇಕಿದ್ರೆ ಹೋಗು. ಯಾರಿದು? ನೀನು ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ಫಸ್ಟು ನಾವು ಸೇಫ್ ಆಗಬೇಕು. ನಾವೆಂಥ ಪರಿಸ್ಥಿತಿಲಿದ್ದೀವಿ ಅಂತ ಗೊತ್ತು ತಾನೆ? ಗೊತ್ತು. ನಮ್ಮನ್ನೆಲ್ಲ ಒಂದ್ ಮಾಡಕ್ ಬಂದವರೆಲ್ಲ ನಮ್ಮನ್ನ ಬಿಟ್ಟೋದ್ರು. ಇನ್ನು ನಾವು ಬದುಕಿದ್ದೇನು ಮಾಡೋಣ? ಇಲ್ಲೇ ಸಾಯೋಣ. ಈ ಊರಿಗೆ ಬಂದರೆ ಯಾರಾದರೂ ಒಬ್ಬ ತಗಲಾಕೊಂಡೆ ಹಾಕೊಳ್ತಾರಲ್ಲ, ಫಸ್ಟ್ ಹೋಗಿ ನಮ್ಮ ಹುಡುಗರಿಗೆ ಹೇಳ್ಬೇಕು. ನಾವು ಸತ್ರ ಏನು ಸಿಗುತ್ತೆ ಅನು? ಅದೇ ನಾವು ಬದುಕಿ ಚೆನ್ನಾಗಿದ್ರೆ ಅವ್ರು ಪಟ್ಟಿರೋ ಕಷ್ಟಕ್ಕೂ ಅವ್ರು ಕೊಟ್ಟಿರೋ ಜೀವಕ್ಕೂ ಒಂದು ಬೆಲೆ ಸಿಗುತ್ತೆ. ಅದೇ ನಾವು ಸತ್ರೆ ಅವ್ರು ಪಟ್ಟಿರೋ ಪರಿಶ್ರಮ ಎಲ್ಲ ವ್ಯರ್ಥ ಆಗೋಗುತ್ತೆ. ಅವಾಗ ಒಂದು ಅಕ್ಕಿ ಸಿಗ್ತಾ ಇದೆ. ಬರ್ರ ಓಡ್ ಬರ್ರ, ಬರ ಜಲ್ದಿ ಬರ. ಬಂದ್ರ ಇವರಿಬ್ರು ಇಲ್ಲೇ ಇದ್ರಲ್ಲ, ಎಲ್ಲೋದ್ರು? ಕಾಣಿಸ್ತಾನೆ ಇಲ್ಲ. ಲೇ, ಎಲ್ಲ ಇದ್ದಾರ? ಲೇ, ಇಲ್ಲೇ ಕೂತಿದ್ರು, ಎಲ್ಲೋದ್ರು? ಏಯ್, ಹುಡುಗಿದಾರಂತ ನಮ್ಮೆಲ್ರಿಗೂ ಆಸೆ ಹುಟ್ಸ್ಬಿಟ್ಟಲ್ಲೋ. ಲೋ ಮಾಮ್, ನಿಜವಾಗ್ಲೂ ಅವ್ರಿಬ್ರು ಇಲ್ಲೇ ಇದ್ರು ಕಣೋ. ನಾವು ಬರೋಷ್ಟಿಗೆಲ್ಲೋ ಮಾಯ ಆಗ್ಬಿಟ್ಟಿದ್ದಾರೆ. ಬಂದ್ರೆ ಹೋಗೋಣ. ನಮಗ್ ಗೊತ್ತಿಲ್ವೇನ್ರ? ಇವ್ ಸುಮ್ನೆ ನಮ್ನ ಆಟ ಆಡಿಸ್ಕೊಂಡ್ರ. ಲೋ, ತುಂಬಾ ದಿವಸದ ಮೇಲೆ ಫುಲ್ ಮೀಲ್ಸ್ ಮಾಡೋಣ ಅಂತ ಆಸೆಯಿಂದ ಬಂದ್ರೆ ಎಲ್ಲ ನೀರ್ ಪಾಲಾಗೋಯ್ತು. ಮಾತು ಕೇಳಿ ಆಸೆಯಿಂದ ದಮ್ನ ಅರ್ಧಕ್ಕೆ ಬಿಟ್ಟು ಬಂದ್ರ ಅವಾಗ ದಮ್ಮಾರ ಹೊಡೆಯೋಣ. ಏಯ್, ನಾನು ಹೊಡಿಯೋ ದಮ್ಮೇಲೆ ಆಣೆ. ಅವರಿಬ್ರು ಇಲ್ಲೇ ಇದ್ರು, ನಿಮ್ನೆಲ್ಲ ಕರ್ಕೊಂಬರೋ ಅಷ್ಟರಲ್ಲಿ ಎಲ್ಲೋ ಮಾಯ ಆಗ್ಬಿಟ್ಟಿದ್ದಾರೆ. ಏಯ್, ಅವನು ಅಷ್ಟೊಂದು ಖಚಿತವಾಗಿ ಹೇಳ್ತಾನೆ ಅಂತಂದ್ರೆ ಅವ್ರು ಈ ಊರಿಗೆ ಬಂದವ್ರೆ, ಇಲ್ಲೇ ಎಲ್ಲ ಅವ್ರೆ. ಹೋಗಿ ಹುಡ್ಕನ ಬರ್ರಿ. ಬಂದ್ರ ಓಯ್, ನೀವಿಬ್ರು ಹಿಂಗೋಗ್ರಿ, ನೀವ್ ಹಿಂಗೋಗ್ರ. ಬರ ನಡಿ. ಇಲ್ಲೇ ಇದಾರೆ ಅಂತ ಇದೆಯಲ್ಲ. ಲವ್, ಇಷ್ಟೆಲ್ಲ ಹುಡುಕಿದ್ರು ಕಾಣ್ತಾನೆ ಇಲ್ಲಲ್ಲ ಅವರು. ಎಲ್ಲ ಹೋದ್ರು? ಲವ್, ಎಲ್ಲೋ ಮಿಸ್ ಆಗ್ಬಿಟ್ಟಿದಾರಲ್ಲ. ಇವಂದೆಲ್ಲ ಬರೀ ಸುಳ್ಳೆ. ನೋಡ್ರ, ಇಲ್ಲೇ ಇದಾರೆ, ಬನ್ರ. ಅಪ್ಪ ದೇವ್ರೆ, ಕೊನೆಗೂ ಒಂದು ದಾರಿ ತೋರಿಸ್ಬಿಟ್ಟೆ. ಹಾಯ್ ಬಾಸ್, ನನ್ನ ಹೆಸರು ರಾಜು ಅಂತ. ಇವಳು ನನ್ನ ಲವರ್ ಅನು. ನಾವು ಮದುವೆ ಮಾಡ್ಕೊಬೇಕು ಅಂತ ಇಲ್ಲಿಗೆ ಬಂದ್ವಿ. ಆದರೆ ಇಲ್ಲಿ ಏನೇನೋ ಆಗೋಯ್ತು. ಜೊತೆಗಿದ್ದು ಫ್ರೆಂಡ್ಸ್ನೆಲ್ಲ ಕಳ್ಕೊಂಡ್ಬಿಟ್ವಿ. ಈಗ ನಾವಿಬ್ಬರೇ ಬದುಕಿರೋದು. ಬೆಂಗಳೂರಿಗೆ ಹೋಗಿ ದಾರಿ ಗೊತ್ತಾಗ್ತಾ ಇಲ್ಲ. ನೀವು ನೋಡೋಕೆ ನಮ್ಮ ಫ್ರೆಂಡ್ಸ್ ಥರನೇ ಇದ್ದೀರಾ. ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡ್ತೀರಾ? ಏನ, ಬೆಂಗಳೂರು ಹೋಗ್ಬೇಕಾ? ಹೂನಣ್ಣ. ಲೇ, ಇಂಥ ಬ್ಯೂಟಿನ್ ಕರ್ಕೊಂಡ್ ಅಡ್ರೆಸ್ ಕೇಳಿದ್ರೆ ಹೇಳೋಕೆ ಹೆಂಗೋ ಮೂಡ್ ಬರ್ತದೆ. ಮಾಮ್, ಹಸ್ವು ತಡ್ಕೊಳಕ್ಕಾಗ್ತಾ ಇಲ್ಲ, ಕರ್ಕೊಂಡ್ ನಡೀರೋ. ಇವಣ್ಣ ಇಲ್ಲೇ ಬಿಟ್ಟೋಗು. ನಮ್ಮ ಹುಡುಗ ಕರ್ಕೊಂಡೋಗಿ ನಿನಗ್ ದಾರಿ ತೋರಿಸ್ತಾನೆ. ಅದಲ್ಲ. ಏಯ್, ಅಣ್ಣನೂ ಇಲ್ಲ ಗಿಣ್ಣನೂ ಇಲ್ಲ, ಎಲ್ಲ ಮುಚ್ಕೊಂಡು ಹೋಯ್ತಾ ಇರ್ಬೇಕು. ಏಯ್,
ಇವನ ಹತ್ರ ನಾವು ಮಸ್ಕ ಹೊಡಿತೀರಾ? ಎತ್ತಾಕ ನಡ್ರಲೇ. ರಾಜು 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 ಓಡ ಓಡ ಬೇಗ ಹಿಡಿಯೋ. ಇಲ್ಲೋಡೋ ಅನೋ 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 ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಎಲ್ಲಿದ್ಯಾನೋ? ಸ್ವಾಮಿ ನನಗೆ ಕ್ಷಮಿಸ್ಬಿಡಿ ಸ್ವಾಮಿ, ನಮಗೆ ಕ್ಷಮಿಸ್ಬಿಡಿ. ಅವತ್ತು ನಿಮ್ಮ ಮಾತು ಕೇಳದೆ ಹೋಗಿದ್ದಕ್ಕೆ ಇವತ್ತು ನಮ್ಮ ಜೊತೆ ಯಾರೂ ಇಲ್ಲ. ನನ್ನ ಹುಡುಗಿನೂ ನನ್ನ ಜೊತೆ ಇಲ್ಲ. ಇವಾಗ ನೀವೇ ಏನಾದರೂ ಮಾಡಿ ನನ್ನ ಹುಡುಗಿನ ಕಾಪಾಡಿ ಸ್ವಾಮಿ. ಆತ್ಮಕ್ಕೆ ಶಾಂತಿ ಸಿಗುವ ಸಮಯ ಹತ್ರ ಬಂದಿದೆ. 6 ವರ್ಷಗಳ ಹಿಂದೆ ಈಗ ನಿಜ ತಿಳಿತಾ? ಹೋಗು, ನಿನ್ ಹುಡುಗಿನ ಕಾಪಾಡ್ಕೊಂಡ್ ಬಾ. ಹೋಗು, ಅವಳಿಗೇನು ಆಗಲ್ಲ. ಜೈ ಅಘೋರ. ಹರ ಹರ ಮಹಾದೇವ. ಅನೋ ಅನೋ ಯಪ್ಪ ಅನೋ ಅನೋ ನನ್ನೇನು ತಪ್ಪಿಲ್ಲ. ನನ್ ಬಿಟ್ಬಿಡು, ನನ್ ಬಿಟ್ಬಿಡು, ನನ್ ಬಿಟ್ಬಿಡು. ಗಂಗನ್ ಸಾಯಿಸಿದ್ ಯಾರು ಅಂತ ನಂಗೆ ಗೊತ್ತುಗಳು. ಪ್ಲೀಸ್ ನಾನೇನು ಮಾಡಬೇಡಿ, ನಿಮ್ಮ ಕಾಲು ಮುಗಿತೀನಿ. ನನ್ನ ರಾಜು ಹತ್ರ ಕಳಿಸ್ಬಿಡಿ ಪ್ಲೀಸ್. ಕಳಿಸ್ತೀವಿ, ನಿನ್ನೇನು ಮಾಡಲ್ಲ. ನಿನ್ ರಾಜು ಹತ್ರ ಕಳಿಸ್ತೀವಿ. ಒಂದ್ ಚಿಕ್ಕ ಕೆಲ್ಸ ಇದೆ, ಕೆಲ್ಸ ಮುಗಿದ್ಮೇಲೆ ನಾವೇ ಕಳಿಸ್ತೀವಿ. ನಿನ್ ರಾಜು ಹತ್ರ ಬಿಡ್ಬೇಕು ಅಂದ್ರೆ ನಾವ್ ಹೇಳ್ದಂಗ್ ನಿನ್ ಕೇಳ್ಬೇಕು. ರಾಜು ರಾಜು ಏನ್ ಮಾ ಹಳೇ ಫಿಲಿಮಲ್ಲಿ
ಸ್ಲೋ ಮೋಷನ್ ಆಗಿ ಹುಡುಗಿಯರು ರೇಪ್ ಮಾಡೋ ಥರ ಮಾಡ್ತಾ ಇದೀರಲ್ಲ. ಏ ನೀವೆಲ್ಲ ನನ್ನ ನೋಡಿ ಕಲ್ತ್ಕೊಂಡ್ರ? ಅಯ್ಯೋ ಯಾರ ನೀನು? ಯಾಕೋ ನನ್ನ ಸಾಯ್ಸಕ್ ಬರ್ತಾ ಇದೀಯಾ? ಅಯ್ಯೋ ಬೇಡ. ರವಿ ಅಲ್ರೋ? ಹೌದು ರವಿ ಅಲ್ಲ? ರವಿ 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 ಏಯ್ ನೋಡು ಪಶುಪತಿ 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 ಪಶು ಏ ಪಶುಪತಿ ಏನಾಯ್ತು? ಏ ಪಶು ಪಶುಪತಿ ಪಶುಪತಿ ಅಬ್ಬ ಅಯ್ಯೋ ಅಬ್ಬ ಬೇಡ ಬೇಡ ನನ್ನೇನು ಮಾಡಬೇಡ, ಏನು ಮಾಡಬೇಡ. ಅನು ನಿಂತ್ಕೋ ಅನು 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 ರಾಜು ರಾಜು ಅನು ಏನಾಯ್ತು ಅನು 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 ನಿನ್ಗೇನೋ ಆಗಿಲ್ಲ ಅನು? ರಾಜು ನನಗೇನೂ ಆಗಿಲ್ಲ ರಾಜು. ಸರಿ ಬಾ ಹೋಗೋಣ.
ಕಾರಿದೆ. ಬೇಗ ಏನಾರ